ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಸೊ ಇತ್ತೀಚೆಗೆ ನಾವು ಮಂಡನೆ ಆಗಿರುವಂತಹ ಕರ್ನಾಟಕ ಬಜೆಟ್ 2026 ಸಂಬಂಧಪಟ್ಟಂತ ಎಂಸಿಕ್ಯೂಗಳನ್ನ ಸುಮಾರು 70+ ಎಂಸಿಕ್ಯೂಗಳನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಏನು ಈ ಒಂದು ಕ್ಲಾಸ್ ಇದೆಯಲ್ಲ, ಇದು ಯಾರೆಲ್ಲ KS ಪ್ರಿಪೇರ್ ಆಗ್ತಿರ್ತಾರ, PSI, PDO, FDA, SDA ಉಳಿದಂತ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಹೆಲ್ಪ್ ಆಗುವಂತ ಒಂದು ಕ್ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಫಸ್ಟ್ ಪಾರ್ಟ್ ಅಲ್ಲಿ ಅಂದ್ರೆ ಸುಮಾರು 35+ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಪಾರ್ಟ್ ಅಲ್ಲಿ ರಿಮೈನಿಂಗ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಬೆಲ್ ಬಟನ್ ಅದರ ಮುಖಾಂತರ ಯಾವತ್ತು ಕೊಡೋದು ವಿಡಿಯೋಗಳಿಗೆ ನೋಟಿಫೈ ಆಗಿ. ಓಕೆ, ಸೊ ನೋಡ್ತಾ ಹೋಗೋಣ ಈ ಒಂದು ಕರ್ನಾಟಕ ಬಜೆಟ್ 2026-27ನ. ಎಸ್, ಅದು MCQ ಮುಖಾಂತರ. ಓಕೆ, ಫಸ್ಟ್ ಕ್ವಶನ್ ಆಗಿದೆ, ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ದಿ ಸ್ಟೇಟ್ ಬಜೆಟ್ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನಮಗೆ ಆಪ್ಷನ್ ಡಿ ಇದೆಯಲ್ಲ, ಏನಂದ್ರೆ ಆರ್ಟಿಕಲ್ 202 ಇದೆಯಲ್ಲ, ಇದೇನಂದ್ರೆ ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗುತ್ತೆ, ಆರ್ಟಿಕಲ್ 202 ಅಂತ. ಅದೇ ರೀತಿ ನೋಡಿ, ಏನು ವಿಧಿ 110 ಇದೆಯಲ್ಲ, ಇದೇನ್ ಹೇಳುತ್ತೆ, ಇದು ಮನಿ ಬಿಲ್ ಬಗ್ಗೆ ಹೇಳಿಕೊಡುತ್ತೆ. ದಿಸ್ ಆರ್ಟಿಕಲ್ ಇಸ್ ಟಾಕ್ಸ್ ಅಬೌಟ್ ದಿ ಮನಿ ಬಿಲ್ ಅಂತ ಕರಿತೀವಿ ನಾವು, ಅಲ್ವಾ? ಅದೇ ರೀತಿ ಆರ್ಟಿಕಲ್ 102 ಹೇಳುತ್ತೆ, ಇದು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿದೆ. ಇದು ಸೆಂಟ್ರಲ್ ಬಜೆಟ್ ಅಥವಾ ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿದೆ. ಅದೇ ರೀತಿ ಆರ್ಟಿಕಲ್ 117 ಇದೆಯಲ್ಲ, ಇದೇನಂದ್ರೆ ದಟ್ ಇಸ್ ಟಾಕ್ಸ್ ಅಬೌಟ್ ದಿ ಫಿನಾನ್ಸ್ ಬಿಲ್ ಅಂತ ಕರೀತಾರೆ. ಇದು ಫಿನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತ ಏನಂದ್ರೆ ಭಾರತ ಸಂವಿಧಾನದ ಒಂದು ವಿಧಿಗಳಾಗಿದೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಏನು ಆರ್ಟಿಕಲ್ ವಿಧಿ 202 ಇದೆಯಲ್ಲ, ಇದು ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಭಾರತ ಸಂವಿಧಾನದ ವಿಧಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಇಲ್ಲಿ ನೋಡಿ, ಬಜೆಟ್ ಇದೆಯಲ್ಲ, ಆಕ್ಚುಲಿ ಈ ಬಜೆಟ್ ಅನ್ನೋದು ಪದ ಏನಂದ್ರೆ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಅದರ ಬದಲಾಗಿ ಏನ್ ಮಾಡಿದ್ದಾರೆ, ಸೊ ಎನಿವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ವಾರ್ಷಿಕ ಹಣಕಾಸು ವರದಿ ಅನ್ನುವಂಥ ಪದದ ಬಳಕೆ ಮಾಡ್ತಾ ಹೋಗ್ತಾರೆ. ಅದು ರಾಜ್ಯ ಬಜೆಟ್ ಬಂದಾಗ 202 ಆಗಿದೆ. ಅದೇ ರೀತಿ ಕೇಂದ್ರ ಬಜೆಟ್ ಅಂತ ಬಂದಾಗ ಅದು 102 ಆಗಿರುತ್ತೆ. ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಘೋಷಿಸಿದ್ದಾರೆ ಅಂತ ಕೇಳ್ತಾರೆ. ಓಕೆ, ಸೊ ನೋಡಿ, ನಮ್ಮ ರಾಜ್ಯದಲ್ಲಿ ಬಂದಾಗ ಅತಿ ಹೆಚ್ಚು ಬಾರಿ ಬಜೆಟ್ ಘೋಷಣೆ ಮಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಂದ್ರೆ ಅತಿ ಹೆಚ್ಚು ಬಾರಿ ಅಂದ್ರೆ ಸುಮಾರು 17 ಬಾರಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ಅತಿ ಹೆಚ್ಚು ಅಂದ್ರೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ಏನು ಇದಕ್ಕಿಂತ ಮುಂಚೆ ಅಂದ್ರೆ ರಾಮಕೃಷ್ಣ ಹೆಗಡೆ ಇರೋದಿಲ್ಲ, ಇವರು ಅಂದ್ರೆ ಸುಮಾರು 13 ಬಾರಿ ಏನಂದ್ರೆ ಬಜೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದನ್ನೇನಂದ್ರೆ ಇವರು ಇದು ಮಾಡಿದ್ದಾರೆ. ಸೊ ಯಾರು ಸಿದ್ದರಾಮಯ್ಯ ಅಂದ್ರೆ ಸುಮಾರು 17 ಬಾರಿ ಏನಂದ್ರೆ ಬಜೆಟ್ ಮಾಡಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಾಡಿರುವಂತಹ ಮುಖ್ಯಮಂತ್ರಿ ಅಥವಾ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿದ್ದಾರೆ, ಅದು ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ ಸಿದ್ದರಾಮಯ್ಯರಾಗಿದ್ದಾರೆ. ಓಕೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಎಸ್. ಅದೇ ರೀತಿ ಇಡೀ ಭಾರತದಲ್ಲಿ ಬಂದಾಗ ಅತಿ ಹೆಚ್ಚು ಬಾರಿ ಬಜೆಟ್ ಮಾಡಿದ್ದಾರೆ ಅಂದ್ರೆ ಅದು ವಾಜುಭಾಯಿ ವಾಲಾ, ಅವ್ರೇನಂದ್ರೆ ಸುಮಾರು 18 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಓಕೆನಾ? ಸೊ ಗೊತ್ತಿರಬೇಕಾಗತ್ತೆ. ಜೊತೆಗೆ ನಮ್ಮ ದೇಶದಲ್ಲಿ ಬಂದಾಗ ಏನು 2020ರಲ್ಲಿ ಉತ್ತರ ಪ್ರದೇಶ ಇದೆಯಲ್ಲ, ಇದು ಏನಂದ್ರೆ ಫಸ್ಟ್ ಟೈಮ್ ಏನಂದ್ರೆ ಒಂದು ಪೇಪರ್ಲೆಸ್ ಅಥವಾ ಡಿಜಿಟಲ್ ಬಜೆಟ್ ಅನ್ನ ಮಂಡನೆ ಮಾಡಿರುತ್ತೆ. ಕಾಗದ ರಹಿತ ಬಜೆಟ್ ಮಂಡನೆ ಮಾಡಿದಂತ ಮೊದಲ ರಾಜ್ಯ ಅಂದ್ರೆ ಯಾವ್ದಾಗಿದೆ, ಉತ್ತರ ಪ್ರದೇಶ ಆಗಿದ್ದು 2021ರಲ್ಲಿ, ಗೊತ್ತಿರಬೇಕಾಗುತ್ತೆ. ಓಕೆ, ಅತಿ ಹೆಚ್ಚು ಬಾರಿ ಬಜೆಟ್ ಮಾಡಿದ್ದಾರೆ ಅಂದ್ರೆ ವಾಜುಭಾಯಿ ವಾಜುವಾಲ್ ಅವರು 18 ಟೈಮ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮಾಡಿದ್ದು 17, ಇದು ಮಾಡಿದ್ದು ಈ ಸಲ ಮಾಡಿದ್ದು ಅಂದ್ರೆ ಅದು 17ನೇ ಒಂದು ಬಜೆಟ್ ಆಗಿತ್ತು, ಗೊತ್ತಿರಬೇಕು ನಿಮಗೆ. ಎಸ್, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಬಜೆಟ್ 2026-27ರ ಗಾತ್ರ ಕೇಳ್ತಾರೆ. ದ ಟೋಟಲ್ ಸೈಜ್ ಆಫ್ ದಿ ಕರ್ನಾಟಕ ಬಜೆಟ್ 2026-27 ಎಷ್ಟಾಗಿರುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ಅದು ನೋಡಿ, ಎಷ್ಟು 4,48,004 ಕೋಟಿ ಅಂತ ಏನಾಗಿತ್ತು. ಸೊ ಈ ಒಂದು 2026-27ರ ಒಂದು ಬಜೆಟ್ ನ ಗಾತ್ರವಾಗಿತ್ತು. ಓಕೆ, ಅಥವಾ 4.48 lakh crore ಅಂತ ಕರೀತಾರೆ, ಅಥವಾ 4,48,004 ಕೋಟಿ ಏನಂತಂದ್ರೆ 2026-27ರ ಒಂದು ಬಜೆಟ್ ನ ಗಾತ್ರವಾಗಿತ್ತು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸೊ ಏನು 2026-27ರ ಬಜೆಟ್ ನ ಒಂದು ಏನು ಪಕ್ಷಿ ನೋಟ ಇದೆಯಲ್ಲ, ಅದರಲ್ಲಿ ಬಂದಾಗ ಸೈಜ್ ಆಯವ್ಯಯ ಗಾತ್ರ ಎಷ್ಟಿದೆ ನೋಡಿ, 4,48,004 ಕೋಟಿ ರೂಪಾಯಿ ಏನಂದ್ರೆ ಈ ಒಂದು 2026-27ರ ಒಂದು ಬಜೆಟ್ ನ ಗಾತ್ರವಾಗಿದೆ. ಓಕೆ, ಎಸ್. ಹಾಗಾಗಿ ಗೊತ್ತಿರಲಿ ನೋಡಿ, ಇದರ ಒಟ್ಟು ಸ್ವೀಕೃತಿಗಳು ಎಷ್ಟು ರಿಸಿಪ್ಟ್ ಅಂದ್ರೆ 4,47,210,240 ಅಂದ್ರೆ ಏನಾಗಿದೆ, ಒಂದು ಸ್ವೀಕೃತಿಗಳು ರಿಸಿಪ್ಟ್ ಆಗಿದೆ. ಆಮೇಲೆ ಟೋಟಲ್ ವೆಚ್ಚ ಎಷ್ಟು ಅಂದ್ರೆ ಎಕ್ಸ್ಪೆಂಡಿಚರ್ ಬಂದು 4,48,004 ಕೋಟಿ ಅಂತಂದ್ರೆ ಅದು ವೆಚ್ಚ ಆಗಿದೆ. ಜೊತೆಗೆ ನೋಡಿ, ಏನು ಈ ಒಂದು ಬಜೆಟ್ ಅಲ್ಲಿ ಮಹಿಳೆಯರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಬಜೆಟ್ ಪ್ರಕಾರ ಸೊ 94,663 ಕೋಟಿ ಅಂದ್ರೆ ಒಂದು ಅದರ ಟೋಟಲ್ ಆಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಬಜೆಟ್ ಆಗಿರೋದಾಗಿದೆ, ಗೊತ್ತಿರಬೇಕಾಗುತ್ತೆ. ಓಕೆ, ಎಸ್. ಹಾಗಾಗಿ ನಮಗೆ ಆಪ್ಷನ್ ಸೊ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ.
ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಎಷ್ಟು ದಿನಗಳ ಸೇವೆ ಸಲ್ಲಿಸಿ ಈ ದಾಖಲೆ ನಿರ್ಮಿಸಿದ್ದಾರೆ ಅಂತ ಕೇಳ್ತಾರೆ. ನೋಡಿ, ಇತ್ತೀಚೆಗೆ ಅಂದ್ರೆ ಕೆ ಕೇಳಿದಂತ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರು, ಕೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರು. ಅಂದ್ರೆ ಸಿದ್ದರಾಮಯ್ಯ ಗೊತ್ತಲ್ಲ ನಮ್ಗೆ, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಂದ್ರೆ ಕಾಲ ಏನಂದ್ರೆ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯ ಅವರ ಅಂದ್ರೆ ರೀಸೆಂಟ್ ಆಗಿ ದಾಖಲೆ ಮಾಡಿದ್ದಾರೆ. ಹಾಗಾಗಿ ಆದ್ರೆ ಎಷ್ಟು ದಿನ ಅಂತ ಕೇಳ್ತಾರೆ. ಎಷ್ಟು ದಿನ ಅಂತಂದ್ರೆ ಅವರು 2793 ದಿನಗಳನ್ನು ಏನಂದ್ರೆ ಆಕ್ಚುಲಿ ಪೂರೈಸಿ, ಅಂದ್ರೆ ನಮ್ಮ ಕರ್ನಾಟಕದ ಅತಿ ಹೆಚ್ಚು ಕಾಲಗಳ ಸೇವೆ ಸಲ್ಲಿಸಿರುವಂತಹ ಮುಖ್ಯಮಂತ್ರಿಯಾಗಿ ರೀಸೆಂಟ್ ಆಗಿ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 2793 ಡೇಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಓಕೆನಾ. ನೋಡಿ, ಹಾಗಾದ್ರೆ ಅದಕ್ಕಿಂತ ಮುಂಚೆ ಯಾರಿದ್ರು ಅಂದ್ರೆ ಗೊತ್ತಿರಬೇಕಾಗುತ್ತೆ ನಿಮಗೆ. ನೋಡಿ, ಏನು ದೇವರಾಜ್ ಅರಸ್ ಇದಾರಲ್ಲ, ಇವರು 2792 ದಿನಗಳನ್ನು ಮಾಡಿದ್ರೆ ಅವರು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ರು. ಅದನ್ನ ರೀಸೆಂಟ್ ಏನ್ ಮಾಡಿದ್ರೆ ಸಿದ್ದರಾಮಯ್ಯನವರು ಅವರ ಒಂದು ದಾಖಲೆಯನ್ನು ಕೂಡ ಮುರಿದೇನಂದ್ರೆ ನಮ್ಮ ಕರ್ನಾಟಕದಲ್ಲಿ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿ ಏನಂದ್ರೆ ಅವರು ದಾಖಲೆ ನಿರ್ಮಿಸಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಅಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಸೆಕೆಂಡ್ ಅಲ್ಲಿ ದೇವರಾಜ್ ಅರಸ್ ಇದ್ದಾರೆ, ಥರ್ಡ್ ಪ್ಲೇಸ್ ಅಲ್ಲಿ ನಿಜಲಿಂಗಪ್ಪ ಇದ್ದಾರೆ, ಫೋರ್ತ್ ಪ್ಲೇಸ್ ಅಲ್ಲಿ ರಾಮಕೃಷ್ಣ ಹೆಗಡೆ ಇದ್ದಾರೆ. ಓಕೆ, ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಸೊ ಎಷ್ಟು ದಿನ ಅಂತಂದ್ರೆ 2793 ದಿನಗಳಂದ್ರೆ ಅದಕ್ಕೆ ಜಾಸ್ತಿ ಆಗಿದ್ದು, ಬಟ್ ಅದನ್ನ ದಾಖಲೆ ಮಾಡಿ ಅಂದ್ರೆ ನಮ್ಮ ರಾಜ್ಯದ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರುವಂತವ್ರು ಏನಂದ್ರೆ ಅದು ಸಿದ್ದರಾಮಯ್ಯ ಅವರು ರೀಸೆಂಟ್ ಆಗಿ ದಾಖಲೆ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತದಲ್ಲಿ ಅತಿ ಹೆಚ್ಚು ಭೌಗೋಳಿಕ ಸೂಚಕವನ್ನ ಹೊಂದಿರುವಂತಹ ರಾಜ್ಯ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ GI ಟ್ಯಾಗ್ ಅಂತ ಏನು ಕರಿತೀವಲ್ಲ, ಯಾವ ರಾಜ್ಯ ಅಂತ ಕೇಳ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಹೊಂದಿರುವಂತಹ ರಾಜ್ಯ ಅಂತಂದ್ರೆ ಯಾವ್ದಾಗಿದೆ? ಸೊ ಉತ್ತರ ಪ್ರದೇಶ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾಕೆ ಈ ಪ್ರಶ್ನೆ ಅಂತ ನೋಡಿ, ಇತ್ತೀಚೆಗೆ ಬಜೆಟ್ ಅಲ್ಲಿ ನಮಗೆ ಫಸ್ಟ್ ಪೇಜ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಬಜೆಟ್ ನ ಸೆಕೆಂಡ್ ಪೇಜ್ ಅಲ್ಲಿ ಅಂದ್ರೆ ನೋಡಿ, ಭೌಗೋಳಿಕ ಸೂಚಕ ಮನೆಗೆ ಪಡೆದಂತ ಕರ್ನಾಟಕ ಉತ್ಪನ್ನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಂದ್ರೆ ನಮ್ಮ ರಾಜ್ಯ ಇದೆಯಲ್ಲ, ಏನಂದ್ರೆ ಕರ್ನಾಟಕದೇ ಸುಮಾರು 45 ಉತ್ಪನ್ನಗಳೇನಂತಂದ್ರೆ ಆಕ್ಚುಲಿ ಈ ಒಂದು ಭೌಗೋಳಿಕ ಸೂಚಕ ಪಡೆದಿರುವಂತಹ ಒಂದು ರಾಜ್ಯ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅಂದ್ರೆ ನಮ್ಮ ರೈತರಾಗಿರ್ಬೋದು, ನಮ್ಮ ಕುಶಲಕರ್ಮಿಗಳಾಗಿರ್ಬೋದು, ಅವರ ಒಂದು ಕ್ರಿಯಾಶೀಲತೆಗೆ ಸಂದಿರುವಂತಹ ಒಂದು ಗೌರವ ಅಂತ ಏನ್ ಮಾಡಿದ್ದಾರೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಅಂದ್ರೆ ಸುಮಾರು 45 ವಸ್ತುಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಉತ್ಪನ್ನಗಳಿಗೆ ಈ ಒಂದು GI ಟ್ಯಾಗ್ ಪಡ್ಕೊಂಡಿದ್ದಾರೆ. ಓಕೆನಾ. ಹಾಗಾಗಿ ಸೊ ಫಸ್ಟ್ ಪ್ಲೇಸ್ ಯಾವ್ದು ಅಂದ್ರೆ ಉತ್ತರ ಪ್ರದೇಶ ಇದೆ ನೋಡಿ. ಸೊ ಅದರಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ಬಂದ ನಮ್ಮ ರಾಜ್ಯದಲ್ಲಿ ಬಂದಾಗ ಯಾವ್ದು ನೋಡಿ, ಬೀದರ್ನ ಬಿದಿರಿ ಕಲೆ ಆಗಿರ್ಬೋದು, ಇಲ್ಕಲ್ನ ಕಾಟನ್ ಸೀರೆಗಳಾಗಿರ್ಬೋದು, ಧಾರವಾಡನ ಸೊ ಯಾವುದು ಡುರೀಸ್ ಆಗಿರ್ಬೋದು, ಸಿರ್ಸಿಯ ಸುಪಾರಿ ಅಡಿಕೆ ಆಗಿರ್ಬೋದು, ಉಡುಪಿಯ ಕಾಟನ್ ಸಾರಿ ಆಗಿರ್ಬೋದು, ಕೂರ್ಗ್ನ ಆರೆಂಜ್ ಆಗಿರ್ಬೋದು, ಮೈಸೂರಿನ ಸಿಲ್ಕ್ ಸಾರಿಗಳಾಗಿರ್ಬೋದು. ಓಕೆನಾ. ಇದೇ ತರ ಗುಲ್ಬರ್ಗದ ತೊಗರಿಬೇಳೆ ಆಗಿರ್ಬೋದು, ಗದಗ್ನ ಬ್ಯಾಡಗಿ ಮೆಣಸಿನಕಾಯಿ ಆಗಿರ್ಬೋದು, ಇವೆಲ್ಲ ಕೂಡ ಏನಂತಂದ್ರೆ ಸೊ ಟೋಟಲ್ ಆಗಿ 45 ಪ್ರಾಡಕ್ಟ್ಸ್ ಏನಂತಂದ್ರೆ GI ಟ್ಯಾಗ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಗೊತ್ತಿರಬೇಕಾಗುತ್ತೆ. ಓಕೆ, ಎಷ್ಟು ಬಂದ್ರೆ ಉತ್ತರ ಪ್ರದೇಶ. ನಮ್ಮ ರಾಜ್ಯ ಏನಂದ್ರೆ ಕರ್ನಾಟಕದಲ್ಲಿ 45 ಉತ್ಪನ್ನಗಳಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ಮತ್ತೆ ಧಾರವಾಡ ಪೇಡ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ, ಹೌದಾ? ಬಜೆಟ್ ಅಲ್ಲಿ ಧಾರವಾಡ ಪೇಡದ ಬಗ್ಗೆ ಕೂಡ ವಿಶೇಷವಾಗಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಅಂದ್ರೆ ಯಾವಾಗ 2008-9 ಅಂದ್ರೆ ನಮ್ಮ ಈ ಒಂದು ಪ್ರಾಡಕ್ಟ್ ಅಂದ್ರೆ GI ಟ್ಯಾಗ್ ಸಿಕ್ಕಿದೆ. ಓಕೆ, ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವಚನಕಾರ್ತಿ ಅಕ್ಕಮ್ಮ ವಚನಗಳ ಅಂಕಿತ ನಮಗೆ ಹೇಳ್ತಾರೆ. ವಚನಕಾರ್ತಿ ಆಗಿರುವಂತ ಅಕ್ಕಮ್ಮನವರ ಒಂದು ವಚನಗಳ ಅಂಕಿತ ಕೇಳ್ತಿದ್ದಾರೆ. ನೋಡಿ, ಈ ಕ್ವಶನ್ ಯಾಕೆ ಹಾಕೊಂಡಿದ್ದೆ ಅಂದ್ರೆ ನಿಮಗೆ ಗೊತ್ತಿರುವಂತೆ ಈ ಬಜೆಟ್ ಅಲ್ಲಿ ಕೆಲವೊಂದು ವಚನಕಾರ ಹೆಸರು ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ? ನೋಡಿ, ಧನಶೀಲ ಮನಶೀಲ ತನುಶೀಲ ಸರ್ವಮಯ ದೃಕ್ಕಿಂಗೆ ಕಾಂಬುದೆಲ್ಲವೂ ಶೀಲ ಇಂತಿ ವೃತ ಸಂಪದವೆಲ್ಲವೂ ಆಧಾರ ಕುರಿತು ಮಾಡುವ ನೇಮ ಎಂಬುದು ತಾನರಿಯಬೇಕು ಅಂತ ಅನ್ನೋದೇನೆಂದ್ರೆ ಇದು ವಚನಕಾರ್ತಿ ಅಕ್ಕಮ್ಮನವರ ಒಂದು ವಚನೆ ಆಗಿದೆ. ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಹಾಗಾಗಿ ಏನು ವಚನಕಾರ್ತಿ ಅಕ್ಕಮ್ಮ ಇದಲ್ಲ, ಅವರ ಒಂದು ವಚನಗಳ ಅಂಕಿತವಾಗಿದೆ ಏನು? ರಾಮೇಶ್ವರ ಲಿಂಗ. ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇನ್ನು ಗುಹೇಶ್ವರ ನಿಮಗೆಲ್ಲ ಗೊತ್ತಿರುವಂತೆ ಇದು ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ ನಾಮವಾಗಿದೆ. ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ ಬಂದು ಯಾವುದು? ಗುಹೇಶ್ವರ ಆಗಿದೆ. ಚನ್ನಮಲ್ಲಿಕಾರ್ಜುನ ಯಾರ್ದಿದು? ಅಕ್ಕಮಹಾದೇವರ ವಚನಗಳ ಅಂಕಿತ. ಅಕ್ಕಮಹಾದೇವರ ವಚನಗಳ ಅಂಕಿತ ಬಂದೇನಂದ್ರೆ ಚನ್ನಮಲ್ಲಿಕಾರ್ಜುನ ಆಗಿದೆ. ಅಮರಪ್ರಿಯ ಮಾರ ಅಂದ್ರೆ ಯಾರು? ಆಯ್ದಕ್ಕಿ ಲಕ್ಕಮ್ಮ ಅಲ್ವಾ? ಆಯ್ದಕ್ಕಿ ಲಕ್ಕಮ್ಮ ಏನು ವಚನಕಾರ್ತಿ ಇದಲ್ಲ, ಅವರ ಒಂದು ವಚನಗಳ ಅಂಕಿತ ಯಾವ್ದಂದ್ರೆ ಅಮರಪ್ರಿಯ ಮಾರಾಯ ಆಗಿದೆ. ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ರಾಮೇಶ್ವರ ಲಿಂಗ ಏನಂದ್ರೆ ಇದು ಅಕ್ಕಮ್ಮ ವಚನಕಾರ್ತಿ ಅಕ್ಕಮ್ಮರ ಒಂದು ವಚನಗಳ ಅಂಕಿತ ಯಾವಂದ್ರೆ ರಾಮೇಶ್ವರ ಲಿಂಗ ಆಗಿದೆ. ಅದೇ ರೀತಿ ಇನ್ನೊಂದು ವಚನ ಮೆನ್ಷನ್ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಇದು ಒಂದು ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ. ಏನಂದ್ರೆ ನೋಡಿ, ಧರೆಯ ಕೃಷಿ ಶುದ್ಧವಾಗಿ ಇಲ್ಲದೆ ಸಸಿ ಶುದ್ಧವಿಲ್ಲ ಅಂತ ಏನಂದ್ರೆ ಇದಾರು ವಚನಕಾರ ಶಿವಲೆಂಕ ಮಂಚನ್ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಶಿವಲೆಂಕ ಮಂಕಣ್ಣವರ ವಚನಗಳ ಅಂಕಿತವನ್ನ ಏನಂತೇಳಿ ಸರ್ಚ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಿ. ಓಕೆನಾ. ಎಸ್. ಹಾಗಾದ್ರೆ ಇನ್ನು ಇವ್ರ ಬಗ್ಗೆ ನೋಡೋದಾದ್ರೆ ಏನು ಶಿವಶರಣ ಅಕ್ಕಮ್ಮ ಇದಾರಲ್ಲ, ಇವರು 12ನೇ ಶತಮಾನದ ಪ್ರಮುಖ ವಚನಕಾರ್ತಿ ಆಗಿರ್ತಾರೆ. ಇವರ ವಚನಗಳ ಅಂಕಿತವಾಗಿದೆ ರಾಮೇಶ್ವರ ಲಿಂಗ. ಇವರು ಮೂಲತಃ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಎಲೇರಿ ಅಥವಾ ಎಲೇಶ್ವರರಾಗಿದ್ದಾರೆ.
ಇವರು ಸುಮಾರು 154 ವಚನಗಳು ಬರೆದಿದ್ದಾರೆ. ಇವರು ವಚನಗಳ ಮುಖ್ಯ ತಾತ್ವಿಕ ಉದ್ದೇಶ ಏನಾಗಿತ್ತಂದ್ರೆ ವಚನಗಳಲ್ಲಿ ಆಚಾರ ಆಗಿರ್ಬೋದು, ಅನುಭವದ ಸಮ್ಮಿಲನ ಬಗ್ಗೆ ಏನಂದ್ರೆ ಸಾಕಷ್ಟು, ಮತ್ತೆ ಕಾಯಕದ ಬಗ್ಗೆ, ದಾಸೋಹದ ಬಗ್ಗೆ ಏನಂದ್ರೆ ತಮ್ಮ ವಚನಗಳಲ್ಲಿ ಅಂದ್ರೆ ಮಹತ್ವನ ವಿವರಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. 8ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026-27 ಪ್ರಕಾರ ಈ ಕೆಳಗಿನ ಯಾವ ಸ್ತಂಭಗಳು 11G ಮಾದರಿಯ 11G ಮಾದರಿಯ ಭಾಗವಾಗಿಲ್ಲ ಅಂತ ಕೇಳ್ತಾರೆ. ಇನ್ನೊಂದು ಇಂಗ್ಲಿಷ್ ನೋಡಿ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026-27 ವಿಚ್ ಆಫ್ ದ ಫಾಲೋಯಿಂಗ್ ಪಿಲ್ಲರ್ಸ್ ಆರ್ ನಾಟ್ ಪಾರ್ಟ್ ಆಫ್ ದಿ 11G ಮಾಡೆಲ್ ಅಂತ ಕೇಳ್ತಾರೆ. ನೋಡಿ, ಇತ್ತೀಚೆಗೆ ಬಜೆಟ್ ಇದೆಯಲ್ಲ ಅದನ್ನ ಏನ್ ಮಾಡಿದ್ದಾರೆ 11G ಮಾಡೆಲ್ ಅಥವಾ 11G ಮಾಡೆಲ್ ಅಡಿಯಲ್ಲಿ ಅಂದ್ರೆ ಆ ಬಜೆಟ್ ಅನ್ನ ಡೆವಲಪ್ ಮಾಡಿದ್ದಾರೆ. ಹಾಗಾದ್ರೆ ಆ 11G ಮಾಡೆಲ್ ಅಲ್ಲಿ ಕೆಳಗಿನ ಯಾವುದು ಪಾರ್ಟ್ ಅಲ್ಲ, ಭಾಗ ಅಲ್ಲ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಹಸಿರು ಆರ್ಥಿಕತೆ ಅಂತಿದೆ, ಗ್ರೀನ್ ಎಕನಾಮಿ ಅಂತಿದೆ. ಎರಡನೇದು ನಗರ ಆರ್ಥಿಕತೆಯಲ್ಲಿ ಬೆಳೆಯುತ್ತಿದಂತೆ, ಗ್ರೋವಿಂಗ್ ಅರ್ಬನ್ ಎಕನಾಮಿ ಅಂತಿದೆ. ಗ್ರಾಮೀಣ ಆರ್ಥಿಕತೆಯಲ್ಲಿ ಬೆಳೆಯುತ್ತೆ ಕೊಟ್ಟಿದ್ದಾರೆ, ಅಂದ್ರೆ ಗ್ರೋವಿಂಗ್ ರೂರಲ್ ಎಕನಾಮಿ ಅಂತ ಕೊಟ್ಟಿದ್ದಾರೆ. ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ನೋಡಿ, ಏನು ಈ ಗ್ರಾಮೀಣ ಆರ್ಥಿಕತೆಯಲ್ಲಿ ಬೆಳೆಯುತ್ತಿದೆ ಅಥವಾ ಗ್ರೋವಿಂಗ್ ರೂರಲ್ ಎಕನಾಮಿ ಇದೆಯಲ್ಲ, ಇದು 11G ಮಾಡಲ ಒಂದು ಭಾಗ ಅಲ್ಲ. ಅಲ್ಲಿ ಗ್ರೀನ್ ಎಕನಾಮಿ ಇದೆ, ಗ್ರೋವಿಂಗ್ ಅರ್ಬನ್ ಎಕನಾಮಿ ಇದೆ, ಅದೇ ರೀತಿ ಗುಡ್ ಗವರ್ನೆನ್ಸ್ ಇದೆ. ಆದರೆ ಯಾವುದೇ ರೀತಿಯ ಗ್ರೋವಿಂಗ್ ರೂರಲ್ ಎಕನಾಮಿ ಬಗ್ಗೆ ಯಾವುದೇ ರೀತಿಯ ಒಂದು ಜಿ ಮಾಡೆಲ್ ಅಲ್ಲಿ ಇಲ್ಲ. ಹಾಗಾಗಿ ನಮಗೆ ಆಪ್ಷನ್ 3 ಇದೆಯಲ್ಲ, ಇದು ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದಿ 11G ಮಾಡೆಲ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ, ಇದು ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ನಮಗೆ ಏನು ಬಜೆಟ್ ಇದೆಯಲ್ಲ ಟೋಟಲ್ ಆಗಿ 11G ಮಾಡೆಲ್ ಮುಖಾಂತರ ಅಂದ್ರೆ ಬಜೆಟ್ ಅನ್ನ ಡೆವಲಪ್ ಮಾಡಿದ್ದಾರೆ. ಓಕೆ, ಇದ್ರ ಉದ್ದೇಶ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನ ಒಂದು ಸುಸ್ಥಿರವಾಗಿ ಬೆಳೆಸ್ಕೊಳ್ಳೋಕೆ ಅಂದ್ರೆ 11G ಎಕನಾಮಿಕ್ ಮಾಡೆಲ್ ಅನ್ನ ಏನ್ ಮಾಡಿದ್ದಾರೆ, ರೀಸೆಂಟ್ ಆಗಿ ಬಜೆಟ್ ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಯಾವ್ದು ಗ್ಯಾರಂಟಿ ಎಕನಾಮಿ ಅಂತ ಕರೀತಾರೆ. ಅಂದ್ರೆ ಗ್ಯಾರಂಟಿ ಎಕನಾಮಿ ಅಂದ್ರೆ ಜನರ ಕಲ್ಯಾಣಕ್ಕಾಗಿ ನಮ್ಮ ಎಕನಾಮಿ ಇದೆ ಅಂತ ಅರ್ಥ. ಎರಡನೇದು ಜಿ ಬಂದ್ರೆ ಟೋಟಲ್ ಜಿ ಮುಖಾಂತರ ಮಾಡ್ತಾ ಹೋದ ಗ್ಯಾರಂಟಿ ಅಂದ್ರೆ ಗುಡ್ ಗವರ್ನೆನ್ಸ್, ಗುಡ್ ಪಬ್ಲಿಕ್ ಎಜುಕೇಶನ್ ಅಂದ್ರೆ ಉತ್ತಮ ಸಾರ್ವಜನಿಕ ಶಿಕ್ಷಣ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಮೂರನೇದು ಗುಡ್ ಹೆಲ್ತ್ ಟು ಆಲ್ ಅಂತ, ಅಂದ್ರೆ ಸರ್ವರಿಗೂ ಏನಂದ್ರೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ G4 ಅಂದ್ರೆ ಗ್ರಾಸ್ ರೂಟ್ ಎಕನಾಮಿ ಅಂತ ಕರೀತಾರೆ, ಅಂದ್ರೆ ಹಳ್ಳಿಗಳ ರೂರಲ್ ಡೆವಲಪ್ಮೆಂಟ್ ಮಾಡೋದು. ಆಮೇಲೆ G5 ಅಂದ್ರೆ ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ, ಅಂದ್ರೆ ಜನಸ್ನೇಹಿ ಆಡಳಿತ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ G6 ಅಂದ್ರೆ ಗಿಗ್ ಎಕಾನಮಿ, ಅಂದ್ರೆ ಗೊತ್ತಲ್ಲ ಲೇಬರ್ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳು, ಕಾರ್ಮಿಕರ ಒಂದು ಕಲ್ಯಾಣ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ G7 ಅಲ್ಲಿ ಜಿಯೋಗ್ರಫಿಕಲ್ ಇಕ್ವಾಲಿಟಿ. ನೋಡಿ, ನಮಗೆ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಮಧ್ಯೆ ಸಾಕಷ್ಟು ಒಂದು ಏನಾಗಿದೆ ರೀಜನಲ್ ಇಂಬ್ಯಾಲೆನ್ಸ್ ಇದೆ ಅಥವಾ ಪ್ರಾದೇಶಿಕ ಅಸಮತೋಲನ ಇದೆ, ಅದನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. G8 ಅಂದ್ರೆ ಗ್ಲೋಬಲ್ ಟ್ರೇಡ್ ಎಕಾನಮಿ ಅಂತ ಹೇಳ್ತೀವಿ. ಆಮೇಲೆ G9 ಅಂದ್ರೆ ಗ್ಲೋಬಲ್ ಟ್ರೋಟಿಂಗ್ ಎಕಾನಮಿ, ಅಂದ್ರೆ ಏನಂತಾರೆ ಪ್ರವಾಸಕ್ಕೆ ಸಂಬಂಧಪಟ್ಟಂತ ಒಂದು ಎಕಾನಮಿ ಕ್ರಿಯೇಟ್ ಮಾಡುತ್ತದೆ. ಆಮೇಲೆ G10 ಅಂದ್ರೆ ಗ್ರೀನ್ ಎಕಾನಮಿ, ಹಸಿರು ಎಕಾನಮಿ, ಅಂದ್ರೆ ನಾವು ಬಳಸುವಂತ ರಿನ್ಯೂವಲ್ ಎನರ್ಜಿಗಳನ್ನ ಬಳಸುವುದರ ಮುಖಾಂತರ ಎಕಾನಮಿನ ಬೂಸ್ಟ್ ಮಾಡುವುದು. ಆಮೇಲೆ G11 ಅಂದ್ರೆ ಗ್ರೋವಿಂಗ್ ಅರ್ಬನ್ ಎಕಾನಮಿ ಅಂತಿದೆ, ಅಂದ್ರೆ ಏನು ನಗರ ಪ್ರದೇಶ ಆಧಾರಿತ ಅಭಿವೃದ್ಧಿ ಅಂತ ಕರೀತಾರೆ. ಸೊ ಟೋಟಲ್ ಆಗಿ ಏನು 11G ಮಾಡೆಲ್ ಅನ್ನ ಈ ಒಂದು ಬಜೆಟ್ ಅಲ್ಲಿ ಡೆವಲಪ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಏನು ಗ್ರೋವಿಂಗ್ ಅರ್ಬನ್ ರೂರಲ್ ಎಕಾನಮಿ ಇದೆಯಲ್ಲ, ಇದು ಇಟ್ಸ್ ನಾಟ್ ಎ ಪಾರ್ಟ್. ಆಕ್ಚುಲಿ ಅರ್ಬನ್ ಎಕಾನಮಿ ಮಾತ್ರ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ರೂರಲ್ ಎಕಾನಮಿ ಬಗ್ಗೆ ಮೆನ್ಷನ್ ಮಾಡಲ್ಲ, ಬಟ್ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ಆಪ್ಷನ್ ಸಿ ಅನ್ನೋದೇನಂದ್ರೆ ಇದು 11G ಮಾಡೆಲ್ ನ ಭಾಗ ಅಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಕನ್ನಡದ ಕೂಡ ಒಂದ್ಸಲ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಎರಡು ಯಾವ್ದು, ಸೊ ಈ G11 ಅಂತ ಈ ತರ ಕೊಡ್ತಾರೆ ಎಲ್ಲ, ಒಂದ್ಸಲ ನೋಡ್ಕೊಳ್ಳಿ ಆಮೇಲೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ. ಕರೆಕ್ಟ್ ದ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ತಾರೆ. ಈ ಕೆಳಗಿನವುಗಳನ್ನ ಹೊಂದಿಸಿ ಹೊಂದಾಣಿಕೆನ ಸರಿಪಡಿಸಿ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಒಂದ್ ಕಡೆ ನೋಡಿ, ನಮಗೆ ಕಮಿಷನ್ಸ್ ಕೊಟ್ಟಿದ್ದಾರೆ. ಕಮಿಷನ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ಆಯೋಗಗಳು ಅಂತ ಕರಿತೀವಿ, ಆಯೋಗಗಳು. ಇನ್ನೊಂದು ಈ ಕಡೆ ಚೇರ್ಮನ್ ಅಂದ್ರೆ ಅದರ ಅಧ್ಯಕ್ಷರು ಕೊಟ್ಟಿದ್ದಾರೆ, ಅಧ್ಯಕ್ಷರು. ಓಕೆನಾ? ಎಸ್. ನೋಡ್ತಾ ಹೋಗೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಾದೇಶಿಕ ಅಸಮತೋಲನ ಸಮಿತಿ ಅಂತ, ರೀಜನಲ್ ಇಂಬ್ಯಾಲೆನ್ಸ್ ಕಮಿಟಿ ಅಂತಿದೆ. ಇದರ ಅಧ್ಯಕ್ಷ ಯಾರು ಕೊಟ್ಟಿದ್ದಾರೆ ನೋಡಿ, ಪ್ರೊಫೆಸರ್ ಎಂ ಗೋವಿಂದರಾವ್ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕರೆಕ್ಟ್ ಆಗಿದೆ. ಫಸ್ಟ್ ಒಂದು ಎಗೆ ಒಂದು ಸರಿಯಾಗಿದೆ. ನೋಡ್ತಾ ಹೋಗೋಣ. ಹೀಗೆ ಒಂದೊಂದರ ಇಲ್ಲಿ ಇದೆ, ಸೊ ಇಲ್ಲಿ ಇದೆ. ಹಾಗಾಗಿ ಸಿ ಕ್ಯಾನ್ಸಲ್ ಆಗುತ್ತೆ. ಎರಡನೇ ನೋಡಿ, 5ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ಅಥವಾ 5th ಕರ್ನಾಟಕ ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಅದರ ಅಧ್ಯಕ್ಷರಾದಂದ್ರೆ ಸಿ ನಾರಾಯಣಸ್ವಾಮಿ ಆಗಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಹಾಗಾಗಿ ಬಿಗೆ 2 ಸರಿಯಾಗುತ್ತೆ. ಓಕೆ, ಬಿಗೆ 2 ಅಂತ ನೋಡಿ ನಮ್ಗೆ ಏನಾಗುತ್ತೆ, ಸೊ ಡಿ ಹೋಗುತ್ತೆ, ಸೊ 2 ಮಾತ್ರ ಉಳಿಯುತ್ತೆ. ಎಸ್. ಮೂರನೇದು ಆಡಳಿತ ಸುಧಾರಣಾ ಆಯೋಗ ಅಂತಿದೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತಿದೆ. ಇದರ ಅಧ್ಯಕ್ಷರಾಗಿದ್ದರು ಪ್ರಸ್ತುತವಾಗಿ RV ದೇಶಪಾಂಡೆ ಅವರು. ಇದು ಕೂಡ ಸರಿಯಾಗಿದೆ. ಹಾಗಾಗಿ ಸೊ B2 ಆಗುತ್ತೆ, C3 ಸರಿಯಾಗುತ್ತೆ. ಆಮೇಲೆ ನಮಗೆ ಬಿ ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಥವಾ ರಾಜ್ಯ ಶಿಕ್ಷಣ ನೀತಿ ಇದೆಯಲ್ಲ, ಇದರ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಸುಖದೇವ್ ಥೋರಟ್ ಅಂತ. ಇದು ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ಡಿಗೆ 4 ಸರಿಯಾಗಿ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ A1 B2 C3 D4 ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಯಾಕೆ ಈ ಕ್ವಶನ್ ತಗೊಂಡಿದ್ದಾರೆ ನೋಡಿ, ನಿಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಪ್ರಾದೇಶಿಕ ಅಸಮತೋಲನ ನಿರ್ವಹಣೆಗೆ ಏನಂದ್ರೆ ಒಂದು ಕಮಿಟಿ ಮಾಡಿದ ಸರ್ಕಾರ, ಅದು ಅದರ ಅಧ್ಯಕ್ಷರಾಗಿದ್ದಾರೆ ಪ್ರೊಫೆಸರ್ ಎಂ ಗೋವಿಂದರಾವ್ ಸಮಿತಿ ಅಂತ ಕರೀತಾರೆ, ಗೊತ್ತಿರಬೇಕು. ಅದೇ ರೀತಿ ಇಲ್ಲಿ ನಮಗೆ 5ನೇ ಹಣಕಾಸು ಆಯೋಗ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಆಡಳಿತ ಸುಧಾರಣಾ ಆಯೋಗಗಳ ಬಗ್ಗೆ ಶಿಫಾರಸುಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಹಾಕೊಂಡಿದ್ದೀನಿ. ಓಕೆನಾ? ಹಾಗಾಗಿ ನಮಗೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ.
ಕರ್ನಾಟಕ ಬಜೆಟ್ 2026-27 ಬಜೆಟ್ ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಬಜೆಟ್ ಆಫ್ ಕರ್ನಾಟಕ 2026-27 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕದ ಜಿಎಸ್ಟಿಪಿ ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ, ಬೆಳವಣಿಗೆ ದರ ಭಾರತ ಜಿಡಿಪಿ ಬೆಳವಣಿಗೆ ದರಕ್ಕಿಂತ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಹೌದು ಅಂದ್ರೆ ಏನು, ನಮ್ಮ ಕರ್ನಾಟಕದ ಜಿಡಿಪಿ ಅಥವಾ ಜಿಎಸ್ಟಿಪಿ ಇದೆಯಲ್ಲ ಏನಾಗಿದೆ, ಭಾರತಕ್ಕಿಂತ ಜಾಸ್ತಿ, ಜಿಡಿಪಿಗಿಂತ ಜಾಸ್ತಿ ಆಗಿದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಎರಡನೇದು, 2025-26ರಲ್ಲಿ ಕರ್ನಾಟಕದ ನಿಜವಾದ ಜಿಎಸ್ಟಿಪಿಗೆ ಬೆಳವಣಿಗೆ ದರ ಎಷ್ಟಿದೆ ಅಂತ ಹೇಳ್ತಾರೆ, 8.1% ಅಂತ ಹೇಳ್ತಾರೆ. ಹೌದು ಅಂದ್ರೆ ಇನ್ 25-26 ಕರ್ನಾಟಕ ರಿಯಲ್ ಜಿಎಸ್ಟಿಪಿ ಗ್ರೋತ್ ರೇಟ್ ಇಸ್ ಏನಂದ್ರೆ 8.1% ಅಂತ ಹೇಳ್ತಾರೆ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ನಮಗೆ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಪ್ರಶ್ನೆ ಅಂದ್ರೆ ನೋಡಿ, ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕದ ಆರ್ಥಿಕತೆ ಬಗ್ಗೆ. ಏನು, ರಾಜ್ಯದ ಜಿಎಸ್ಟಿಪಿ ಏನಂದ್ರೆ 2025-26 ಎಷ್ಟು ಗ್ರೋ ಮಾಡಿದೆ ಅಂತ ಹೇಳ್ತಾರೆ, 8.1% ಅಂತ ಹೇಳ್ತಾರೆ. ಅದು ರಿಯಲ್ ಜಿಡಿಪಿ, ರಿಯಲ್ ಗ್ರೋತ್ ರೇಟ್ ಅಂತ ಹೇಳ್ತಾರೆ. ಅದೇ ರೀತಿ ದೇಶ ಜಿಡಿಪಿ ಬಂದಾಗ ಏನಾಗುತ್ತೆ ನೋಡಿ, ಎಷ್ಟಂದ್ರೆ 7.4 ಅಂತ ಏನಾಗಿದೆ, ಅದಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ಓಕೆನಾ. ಹಾಗಾಗಿ ಜೊತೆಗೆ ಇನ್ನು ವಲಯಗಳು ಬಂದಾಗ ನೋಡಿ, ವಲಯಗಳು ಬಂದಾಗ ಕೃಷಿ ಕ್ಷೇತ್ರ ಏನ್ ಮಾಡಿದೆ 2025-26ರಲ್ಲಿ ಸುಮಾರು 9.1% ಏನಂದ್ರೆ ಗ್ರೋತ್ ಅಂತ ಹೇಳ್ತಾರೆ. ಕೈಗಾರಿಕಾ ವಲಯ ಬಂದು ಎಷ್ಟು 6.7% ಗ್ರೋತ್ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ಸರ್ವಿಸ್ ಸೆಕ್ಟರ್ ಸೇವಾ ವಲಯ ಬಂದು ಎಷ್ಟು ಅಂತಂದ್ರೆ ಸುಮಾರು 8.1% ಅಂದ್ರೆ ಬೆಳವಣಿಗೆನ ದಾಖಲಿಸಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ಆಪ್ಷನ್ ಸೊ ಸಿ 1 ಮತ್ತು 2 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಸಾರ್ವತ್ರಿಕ ಮೂಲ ಆದಾಯ ಪರಿಕಲ್ಪನೆಯನ್ನ ಕರ್ನಾಟಕದಲ್ಲಿ ಯಾವ ಯೋಜನೆಗಳ ಮೂಲಕ ಜಾರಿಗೆ ತರಲಾಗಿದೆ ಎಂದು ಹೇಳಲಾಗಿದೆ ಕೊಟ್ಟಿದ್ದಾರೆ. ದ ಕಾನ್ಸೆಪ್ಟ್ ಆಫ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ is said to have been implemented in Karnataka through which schemes ಅಂತ ಕೇಳ್ತಾರೆ. ನೋಡಿ ಏನಂದ್ರೆ ಈ ಸಾರ್ವತ್ರಿಕ ಮೂಲ ಆದಾಯ ಅಥವಾ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇದೆಯಲ್ಲ, ಇದು ಒಂದು ಏನಂದ್ರೆ ಇದೊಂದು ಪಾಶ್ಚಿಮಾತ್ಯ ಅಂತ ಕರಿತೀವಿ ನಾವು. ಇದೊಂದು ವೆಸ್ಟರ್ನ್ ಓಕೆ ಅಂದ್ರೆ ಏನು, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು ಕಾನ್ಸೆಪ್ಟ್ ಅಂತ ಕರೀತಾರೆ. ಓಕೆ, ಸಾರ್ವಜನಿಕ ಮೂಲ ಅಂದ್ರೆ ಯಾರೆಲ್ಲ ನಮ್ಮ ಒಂದು ದೇಶದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಬಡವರು ಇರ್ತಾರೋ, ಎಕನಾಮಿಕಲ್ ವೀಕರ್ ಆಗಿರ್ತಾರೆ, ಅವ್ರಿಗೆ ಏನಂದ್ರೆ ಹಣಕಾಸು ನೆರವು ಮಾಡೋ ಮುಖಾಂತರ ಎಕನಾಮಿನ ಬೂಸ್ಟ್ ಮಾಡೋದ್ರ ಜೊತೆಗೆ ಅವರನ್ನ ಅಭಿವೃದ್ಧಿಗೊಳಿಸುವಂಥದ್ದು ಈ ಒಂದು ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಆಗಿರುತ್ತೆ. ಹಾಗಾಗಿ ಇದಕ್ಕೋಸ್ಕರ ಏನು ಮಾಡಿದ ನಮ್ಮ ರಾಜ್ಯದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ. ದಿಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಏನಾಗುತ್ತೆ ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಥವಾ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯನ್ನು ಇದೇನು ಮಾಡುತ್ತೆ, ಈ ಒಂದು ಯೋಜನೆಗಳು ಸಾಕಾರಗೊಳಿಸ್ತಾ ಹೋಗ್ತವೆ. ಹಾಗಾಗಿ ಆಪ್ಷನ್ ಬಿ ಓಕೆ ಇದೆಯಾ ಎ, ಸೊ ಬಿ ಸಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ಗ್ಯಾರಂಟಿ ಸ್ಕೀಮ್ಸ್ ಅಂತ. ಯಾಕೆ ಈ ಪ್ರಶ್ನೆ ಅಂತ ನೋಡಿ, ಇದನ್ನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. 2023ರಲ್ಲಿ ನಾವು ಅಧಿಕಾರ ಬಂದ ಕೂಡಲೇ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾರ್ವತ್ರಿಕ ಮೂಲ ಆದಾಯ ಅಥವಾ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮುಖಾಂತರ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಏನ್ ಬಂದ್ರೆ ಜಾರಿಗೊಳಿಸುವ ಅಂತ ಹೇಳ್ತಾ ಹೋಗ್ತಾರೆ. ಇದರ ಮುಖಾಂತರ ನಮ್ಮ ದೇಶದ ಜನರ ಒಂದು ಆರ್ಥಿಕ ಸುಭದ್ರತೆ ಜೊತೆಗೆ ಸಾಮಾಜಿಕ ಸುಸ್ಥಿರತೆ ಕಾಪಾಡೋದು ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖ್ಯ ಉದ್ದೇಶ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಪ್ರಶ್ನೆ ಹಾಕೊಂಡಿದ್ದೀನಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ನಮಗೆ ಯಾವಾಗಲೂ ಅಪ್ ಟು ಈ ಸರ್ಕಾರ ಹೋಗೋರಿಗೆ ಕೂಡ ನಿಮಗೆ ಅಂದ್ರೆ ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಲ್ಲಿವರೆಗೂ ಕೂಡ ಈ ಸ್ಕೀಮ್ ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಅಂತ ಕೇಳ್ತಾರೆ. ನಮ್ಗೆ ಇಲ್ಲಿ ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಅಂತಿದೆ, ಯುವ ನಿಧಿ ನಿರುದ್ಯೋಗ ಪರಿಹಾರ ಅಂತಿದೆ, ಗೃಹಲಕ್ಷ್ಮಿ BPL ಹೊಂದಿರೋ ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿ ಅಂತ ಕೊಟ್ಟಿದ್ದಾರೆ, ಗೃಹ ಜ್ಯೋತಿ 200 ಯೂನಿಟ್ ಉಚಿತ ವಿದ್ಯುತ್ ಪೂರೈಕೆ ಅಂತ ಕೊಟ್ಟಿದ್ದಾರೆ. ಹೌದಾ, ನೋಡಿ ಇಲ್ಲಿ ಯಾವ್ದು ಹೊಂದಿಕೆ ಅಂತಂದ್ರೆ ಆಕ್ಚುಲಿ ಶಕ್ತಿ ಯೋಜನೆ ಇದೆಯಲ್ಲ, ಎಸ್ ಇದೇನಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಇದೆ, ಫಸ್ಟ್ ಒಂದು ಸರಿಯಾಗಿದೆ. ಎರಡನೇದು ಯುವ ನಿಧಿ ಯಾವ್ದಲ್ವಾ, ಇದೇನ್ ಮಾಡ್ತಾರೆ ನಿರುದ್ಯೋಗ ಪರಿಹಾರ ಕೊಡ್ತಾ ಹೋಗ್ತಾರೆ. ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ ಅವ್ರಿಗೆ ಸೊ 3,000 ರೂಪೀಸ್ ಕೊಡ್ತಾರೆ. ಯಾರೆಲ್ಲ ಡಿಪ್ಲೊಮಾ ಮುಗಿಸಿರ್ತಾರೆ ಅವ್ರಿಗೆ ಏನಂದ್ರೆ 1,500 ರೂಪಾಯಿ ಅಂದ್ರೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಒಂದು ನಿರುದ್ಯೋಗ ಭತ್ಯೆ ಕೊಡ್ತಾರೆ. ಸೊ ಹಾಗಾಗಿ ಬಿ ಕೂಡ ಸರಿಯಾಗಿದೆ. ಸೊ ನಾಲ್ಕನೇದು ಗೃಹ ಜ್ಯೋತಿ ಮುಖಾಂತರ ಏನ್ ಮಾಡ್ತಾರೆ ಪ್ರತಿ ಮನೆಗೆ ಏನಂದ್ರೆ 200 ಯೂನಿಟ್ ಉಚಿತವರೆಗೆ ಏನಂದ್ರೆ ಉಚಿತ ವಿದ್ಯುತ್ ಕೊಡ್ತಾರೆ, ಇದು ಕೂಡ ಸರಿಯಾಗಿದೆ. ಆದ್ರೆ ಗೃಹಲಕ್ಷ್ಮಿ ಇದೆಯಲ್ಲ ಇದೇನ್ ಮಾಡ್ತಾರೆ ಪ್ರತಿ ತಿಂಗಳ ಮಹಿಳೆಯರಿಗೆ ಏನಂದ್ರೆ 3,000 ರೂಪಾಯಿ ಅಲ್ಲ ಎಷ್ಟು ಕೊಡ್ತಾರೆ 2,000 ರೂಪಾಯಿ ಕೊಡ್ತಾರೆ. ಓಕೆ, ಹಾಗಾಗಿ ಇಲ್ಲಿ 3,000 ಕೊಟ್ಟಿದ್ದಾರೆ. ನಮಗೆ ಆಪ್ಷನ್ ಸಿ ಇದೆಯಲ್ಲ ಇದು ತಪ್ಪಾಗುತ್ತೆ. ಸೊ ಆಪ್ಷನ್ 3 ಇಸ್ ದ ಸರಿಯಾಗಿ ಹೊಂದಿಕೆ ಆಗಲಾರದಂತ ಒಂದು ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಈ ಪಂಚ ಗ್ಯಾರಂಟಿ ನಿಮಗೆಲ್ಲ ಗೊತ್ತಿರುವಂತೆ ಸೊ ಶಕ್ತಿ ಯೋಜನೆ ಉಚಿತ ಬಸ್ ಸೇವೆ ಅಲ್ವಾ, ಗೃಹ ಜ್ಯೋತಿ 200 ಯೂನಿಟ್ ಏನ್ ಮಾಡ್ತಾರೆ ಅಂದ್ರೆ ವಿದ್ಯುತ್ ಪೂರೈಸ್ತಿದ್ದಾರೆ, ಗೃಹಲಕ್ಷ್ಮಿ ಏನ್ ಮಾಡ್ತಾರೆ 2,000 ರೂಪಾಯಿ ತಿಂಗಳ ಕೊಡ್ತಾರೆ ಹೆಣ್ಮಕ್ಳಿಗೆ, ಅನ್ನಭಾಗ್ಯ ಏನ್ ಮಾಡ್ತಾರೆ ಅಂದ್ರೆ ಸೊ ಪ್ರತಿ ತಿಂಗಳು 10 kg ಉಚಿತವಾಗಿರುವಂತಹ ರೈಸ್ ಕೊಡ್ತಾರೆ, ಯುವ ನಿಧಿ ಏನ್ ಮಾಡ್ತಾರೆ ಸೊ ನಿರುದ್ಯೋಗ ಭತ್ಯೆ ಕೊಡ್ತಾ ಹೋಗ್ತಾರೆ, ಡಿಗ್ರಿ ಹೋಲ್ಡರ್ಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಗೆ 1,500 ಕೊಡ್ತಾ ಹೋಗ್ತಾರೆ. ಇವೆಲ್ಲ ಪಂಚ ಗ್ಯಾರಂಟಿಗಳು ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಇದೆಯಲ್ಲ ಇದು ತಪ್ಪಾದ ಹೇಳಿಕೆ ಆಗಿದೆ ಅಂತ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನ್ಯಾಯವು ನಮ್ಮ ಪರವಾಗಿರುವಾಗ ಈ ಹೋರಾಟದಲ್ಲಿ ನಾವು ಸೋಲಲು ಸಾಧ್ಯವೇ ಇಲ್ಲ, ಈ ಮಾತು ಯಾರದು ಅಂತ ಕೇಳ್ತಾರೆ. ವೆನ್ ಜಸ್ಟಿಸ್ ಇಸ್ ಆನ್ ಅವರ್ ಸೈಡ್ ವಿ ಕ್ಯಾನ್ ನೆವರ್ ಲೂಸ್ ದಿಸ್ ಫೈಟ್,
ಹೂಸ್ ವರ್ಡ್ಸ್ ಆರ್ ದೀಸ್ ಅಂತ ಕೇಳ್ತಾರೆ. ನೋಡಿ ಯಾಕೆ ಈ ಪ್ರಶ್ನೆ ತಗೊಂಡಿದ್ದಾರೆ, ನಮಗೆ ಇದನ್ನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈ ಒಂದು ಮಾತು ಹೇಳಿದ್ದಾರೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಈ ಒಂದು ಹೇಳಿಕೆಯನ್ನ ಹೇಳ್ತಾ ಹೋಗ್ತಾರೆ. ನೋಡಿ ನೋಡ್ತಾ ಹೋಗೋಣ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನಂತೆ, ನ್ಯಾಯವು ನಮ್ಮ ಪರವಾಗಿರುವಾಗ ಈ ಹೋರಾಟದಲ್ಲಿ ನಾವು ಸೋಲಲು ಸಾಧ್ಯವೇ ಇಲ್ಲ. ಈ ಹೋರಾಟವು ನನಗೆ ಹರ್ಷದಾಯಕವಾದ ಸಂಗತಿ ಅಂತ ಹೇಳಿದ್ರೆ ಪರಿಪೂರ್ಣ ಅರ್ಥದಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಹೇಳಿದ್ದಾರೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಭಾರತದ ಸಂವಿಧಾನ ಶಿಲ್ಪಿಗಳು. ಅದೇ ರೀತಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಏನಂದ್ರೆ ಮಾನವ ಅಭಿವೃದ್ಧಿಯಲ್ಲಿನ ಹೂಡಿಕೆಯನ್ನ ನಿರ್ಲಕ್ಷಿಸಿದ ಆರ್ಥಿಕ ಅಭಿವೃದ್ಧಿಯು ಏನಂದ್ರೆ ಅಸ್ಥಿರ ಮಾತ್ರವಲ್ಲ ಅನೈತಿಕವಾದಂತ ಹೇಳ್ತಾರೆ. ಅಂದ್ರೆ ಇದು ಭಾರತದ ನೊಬೆಲ್ ಪ್ರಶಸ್ತಿ ಪುತ್ರರಾಗಿರುವಂತಹ ಅಮರ್ತ್ಯ ಸೇನ್ ಅವರು ಹೇಳ್ತಾರೆ. ಈ ಒಂದು ಹೇಳಿಕೆ ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಏನಂದ್ರೆ ನೀವು ಯಾವುದೇ ಎಕನಾಮಿಕ್ ಗ್ರೋತ್ ಮಾಡಿ ಅಲ್ಲಿ ನೀವು ಮನುಷ್ಯರ ಅಭಿವೃದ್ಧಿ, ಮಾನವರ ಅಭಿವೃದ್ಧಿಗಾಗಿ ನೀವು ಏನಾದರೂ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದು ನೀವು ಎಷ್ಟೇ ಎಕನಾಮಿ ಬೆಳೆದ್ರು ಕೂಡ ಅದು ವೇಸ್ಟ್ ಅಂತ ಹೇಳ್ತಾರೆ ಅಲ್ವಾ. ಈಗ ನೋಡಿ ನಮ್ಮ ದೇಶದಲ್ಲಿ ಬಂದಾಗ ಈಗ ನಾವೆಲ್ಲ ಅಂದ್ರೆ ಏನೋ ವಿಶ್ವಗುರು ಅಂತ ಹೇಳ್ತೀವಿ ನಾವು, ದೊಡ್ಡ ಇಂಡಿಯಾ ಅಂದ್ರೆ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಅಂತ ಹೇಳ್ತಾ ಹೋಗ್ತೀವಿ ನಾವು. ಬಟ್ ಆದ್ರೂ ಕೂಡ ಎಷ್ಟೋ ಜನ ನಮ್ಮ ದೇಶದಲ್ಲಿ ಇವತ್ತು ಕೂಡ 3 ಟೈಮ್ ಊಟ ತಿನ್ನಕ್ಕಾಗಲ್ಲ. ಆ ತರ ಎಕನಾಮಿ ಇದ್ರೆ ಕೂಡ ವೇಸ್ಟ್ ಅಲ್ವಾ. ಅಂದ್ರೆ ಯಾವ ಒಂದು ದೇಶದಲ್ಲಿ ಜನರ ಮಾನವ ಅಭಿವೃದ್ಧಿ ಆಗಲ್ಲ, ಬರೀ ಎಕನಾಮಿ ಬೆಳ್ಕೊಂಡ್ರೆ ಏನಾಗುತ್ತೆ, ಅದು ವೇಸ್ಟ್ ಅಂತ ಹೇಳ್ತಾ ಹೋಗ್ತಾರೆ. ಅದನ್ನ ಹೇಳಿದ್ದು ನಮ್ಮ ಭಾರತದ ನೊಬೆಲ್ ಪುರಸ್ಕಾರ ಇರುವಂತಹ ಅಮರ್ತ್ಯ ಸೇನ್ ಹೇಳ್ತಾ ಹೋಗ್ತಾರೆ. ಇವೆರಡು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಇಲ್ಲಿ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 14ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನ ಆಕರ್ಷಿಸುವಂತ ರಾಜ್ಯ ಅಂತ ಕೇಳ್ತಾರೆ. ವಿಚ್ ಸ್ಟೇಟ್ ಹ್ಯಾಸ್ ಅಟ್ರಾಕ್ಟ್ ಮೋರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಸೊ ಯಾವ್ದಂದ್ರೆ ಅದು ಗೊತ್ತಿರುವಂತೆ ಮಹಾರಾಷ್ಟ್ರ ಇದೆಯಲ್ಲ, ಇದೇನಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಏನು FDI ಅಂತ ಕರಿತೀವಿ ನಾವು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ, ಅಥವಾ ವಿದೇಶಿ ನೇರ ಹೂಡಿಕೆ ಅಂತ ಕರೀತಾರೆ. ಇದೇನಾಗುತ್ತೆ, ಮಹಾರಾಷ್ಟ್ರ ಏನಂದ್ರೆ ಅತಿ ಹೆಚ್ಚು ಹೂಡಿಕೆಯನ್ನ ಅಳವಡಿಸುವಂತ ಅಟ್ರಾಕ್ಟ್ ಮಾಡುವಂತಹ ರಾಜ್ಯ ಅಂತ ಅದು ಮಹಾರಾಷ್ಟ್ರವಾಗಿದೆ. ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಮಹಾರಾಷ್ಟ್ರ ಅಂತ. ಯಾಕೆ ಪ್ರಶ್ನೆ ಅಂದ್ರೆ ನೋಡಿ, ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಮ್ಮ ಕರ್ನಾಟಕ ಇದೆಯಲ್ಲ, ಏನ್ ಮಾಡಿದೆ 2025-26ರಲ್ಲಿ ಎಷ್ಟು ಸುಮಾರು $9.4 ಬಿಲಿಯನ್ ಅಮೆರಿಕನ್ ಡಾಲರ್ಸ್ ಏನ್ ಮಾಡಿದೆ ಅಂದ್ರೆ ಈ ಒಂದು ವಿದೇಶಿ ಹೂಡಿಕೆಯನ್ನ ನಮ್ಮ ರಾಜ್ಯದಲ್ಲಿ ಸ್ವೀಕಾರ ಮಾಡಿದೆ. ಅಂದ್ರೆ ಎಷ್ಟು ಸುಮಾರು ಎಷ್ಟು ನೋಡಿ, ಅಂದ್ರೆ 2.6 ಪಟ್ಟು ಅಂದ್ರೆ ಈ ಸಲ ಹೆಚ್ಚಿಗೆ ಅಂತ ಹೇಳ್ತಾರೆ. ಅಂದ್ರೆ ಸುಮಾರು ಎಷ್ಟು 26.7% ಅಂದ್ರೆ ಆಕ್ಚುಲಿ ನಮಗೆ FDI ಬಂದಿದೆ ಅಂತ ಹೇಳ್ತಾರೆ. ಹೈಯೆಸ್ಟ್ ಯಾವ್ದು ಫಸ್ಟ್ ಬಂದ್ರು, ಹೈಯೆಸ್ಟ್ ಫಸ್ಟ್ ಅಂದ್ರೆ ಮಹಾರಾಷ್ಟ್ರ, ಸೆಕೆಂಡ್ ಗುಜರಾತ್, ಮೂರನೇದು ಕರ್ನಾಟಕ ಇದೆ, ಗೊತ್ತಿರಬೇಕು ನಿಮಗೆ. ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ, GST ರಾಜಸ್ವ ಸಂಗ್ರಹಣೆಯಲ್ಲಿ ಕರ್ನಾಟಕ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಅಂತ ಕೇಳ್ತಾರೆ. ವಾಟ್ ಇಸ್ ದ ರ್ಯಾಂಕ್ ಆಫ್ ಕರ್ನಾಟಕ ಇನ್ ದ ಕಂಟ್ರಿ ಇನ್ ದ GST ರೆವೆನ್ಯೂ ಕಲೆಕ್ಷನ್ ಅಂತ ಕೇಳ್ತಾರೆ. ನೋಡಿ ಅಂದ್ರೆ ಏನು GST ಎಲ್ಲ ಗೊತ್ತಲ್ಲ ನಿಮಗೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದೊಂದು ಏನಾಗಿದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಓಕೆನಾ. ಇದೇನಂದ್ರೆ ಅತಿ ಹೆಚ್ಚು GST ಎರಡನೇ ರಾಜ್ಯ ಯಾವ್ದಂದ್ರೆ ನಮ್ಮ ಕರ್ನಾಟಕ ಆಗಿದೆ. GST ಕಲೆಕ್ಟ್ ಮಾಡುವಂತ ಎರಡನೇ ಒಂದು ಅತಿ ರಾಜ್ಯ ಯಾವ್ದಂದ್ರೆ ಯಾವ್ದಾಗಿದೆ, ಅದು ನಮ್ಮ ಕರ್ನಾಟಕ ರಾಜ್ಯವಾಗಿದೆ. ಹಾಗಾಗಿ ದಿಸ್ ದ ಸೆಕೆಂಡ್ ಪ್ಲೇಸ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಇದೊಂದು ಏನಾಗಿದೆ, ರಾಜ್ಯದ ತೆರಿಗೆ ಆದಾಯದ ಪ್ರಮುಖ ರಾಜಸ್ವವಾಗಿದೆ. GST ಅಂದ್ರೆ ಸುಮಾರಷ್ಟು 43% ಪಾಲು ಹೊಂದಿರುವಂತಾಗಿದೆ. ಹಾಗಾಗಿ ಏನು GST ರಾಜ್ಯ ಸಂಘಟನೆ ಕರ್ನಾಟಕ ಏನ್ ಮಾಡಿದೆ ಅಂದ್ರೆ ಎರಡನೇ ಸ್ಥಾನದಲ್ಲಿದೆ. ಫಸ್ಟ್ ಯಾವ್ದಿದೆ ನೋಡಿ, ಫಸ್ಟ್ ಮಹಾರಾಷ್ಟ್ರ ಇದೆ, ಸೆಕೆಂಡ್ ಕರ್ನಾಟಕ ಇದೆ, ಮೂರನೇದು ಗುಜರಾತ್ ಇದೆ, ನಾಲ್ಕನೇದು ತಮಿಳುನಾಡು ಇದೆ, ಐದನೇದು ಉತ್ತರ ಪ್ರದೇಶ ಇದೆ. ಇವೆಲ್ಲ ಗೊತ್ತಿರಬೇಕು ನಿಮಗೆ, ಟಾಪ್ 5 ಸ್ಟೇಟ್ಸ್ ಅಂತ. ಹೌದಾ, ಅಂದ್ರೆ ಹೈಯೆಸ್ಟ್ ಕಲೆಕ್ಷನ್ ಆಫ್ ದ GST ಟ್ಯಾಕ್ಸ್ ಅಂತ ಕರೀತಾರೆ. ನಮ್ಮ ರಾಜ್ಯ ಬಂದು ಮೊದಲು 3 ಇತ್ತು, ರೀಸೆಂಟ್ ಏನ್ ಮಾಡಿದೆ ಅದು ಕೂಡ ಟ್ಯಾಕಲ್ ಮಾಡ್ಕೊಂಡು ಈಗ ಎರಡನೇ ಸ್ಥಾನದಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ ಅಗ್ರಿಕಲ್ಚರ್ ಬಗ್ಗೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ರೈತರ ಆಧಾರ ಸ್ತಂಭ ಅಂತ ಕೇಳ್ತಾರೆ. ಓಕೆ, ಅಂದ್ರೆ ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026 ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಅಂಡ್ ಪಿಲ್ಲರ್ಸ್ ಆಫ್ ದಿ ಫಾರ್ಮರ್ಸ್ ಅಂತ ಕೇಳ್ತಾರೆ. ನೋಡಿ ಈ ಬಜೆಟ್ ಅಲ್ಲಿ ಏನಂದ್ರೆ ನಮಗೆ 4 ರೈತರ ಆಧಾರ ಸ್ತಂಭಗಳು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆ, ಅದನ್ನ ನೋಡ್ತಾ ಹೋಗೋಣ. ರೈತರಿಗೆ ವೈಜ್ಞಾನಿಕ ಕೃಷಿ ಮಾರ್ಗದರ್ಶನ ಅಂತಿದೆ, ಅಂದ್ರೆ ಸೈಂಟಿಫಿಕ್ ಅಗ್ರಿಕಲ್ಚರ್ ಗೈಡೆನ್ಸ್ ಟು ಫಾರ್ಮರ್ಸ್ ಅಂತಿದೆ. ರೈತರಿಗೆ ಆರ್ಥಿಕ ಬೆಂಬಲ ಅಂತಿದೆ. ಮೂರನೇದು ರೈತರಿಗೆ ಉತ್ತಮ ಕೃಷಿ ಪರಿಕರಗಳನ್ನು ಒದಗಿಸುವಂತ ಕೊಟ್ಟಿದ್ದಾರೆ. ನಾಲ್ಕನೇದು ರೈತರಿಗೆ ಶೂನ್ಯ ಬಡ್ಡಿದರ ಸಾಲಗಳನ್ನು ಕೊಟ್ಟಿದ್ದಾರೆ. ನೋಡಿ ಏನು ಫಸ್ಟ್ 3 ಇದೆಯಲ್ಲ, ಇದೇನಂದ್ರೆ ರೈತರ ಆಧಾರ ಸ್ತಂಭಗಳಾಗಿದೆ, ಆದ್ರೆ ಕೊಟ್ಟಂತ ಆಧಾರ ಸ್ತಂಭಗಳಾಗಿದೆ. ಆದ್ರೆ ಡಿ ಇದೆಯಲ್ಲ, ರೈತರಿಗೆ ಶೂನ್ಯ ಬಡ್ಡಿದರ ಸಾಲಗಳ ಬಗ್ಗೆ ಯಾವುದೇ ರೀತಿಯ ಒಂದು ಆಧಾರ ಸ್ತಂಭವನ್ನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ, ಇದೊಂದು ಇಟ್ಸ್ ನಾಟ್ ಎ ಪಿಲ್ಲರ್ ಆಫ್ ದಿ ಫಾರ್ಮರ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಜೀರೋ ಇಂಟ್ರೆಸ್ಟ್ ಲೋನ್ಸ್ ಟು ಫಾರ್ಮರ್ಸ್ ಇದೆಯಲ್ಲ, ಇಟ್ಸ್ ನಾಟ್ ಎ ಪಿಲ್ಲರ್ಸ್ ಆಫ್ ದಿ ಅವರ್ ಫಾರ್ಮರ್ಸ್ ಅಂತ ಇದೆ. ಹಾಗಾಗಿ ಆಪ್ಷನ್ ಡಿ ತಪ್ಪಾಗುತ್ತೆ. ನೋಡ್ತಾ ನೋಡಿ ನಮ್ಮ ಬಜೆಟ್ ಅಲ್ಲಿ, ಈ ಬಜೆಟ್ ಅಲ್ಲಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತಾರೆ, ರೈತ ಸಮೃದ್ಧನಾದರೆ ಕರ್ನಾಟಕ ಸಮೃದ್ಧವಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಏನಂದ್ರೆ ಆಕ್ಚುಲಿ ಏನ್ ಮಾಡಿದ್ದಾರೆ, 4 ರೈತರಿಗೆ ಅಂದ್ರೆ ರೈತರಿಗೆ ಸಮಗ್ರ ಬೆಂಬಲ ನೀಡಕ್ಕೆ ಅಂದ್ರೆ ಒಂದು ಆಧಾರ ಸ್ತಂಭಗಳನ್ನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. 4 ಆಧಾರ ಸ್ತಂಭಗಳು. ಫಸ್ಟ್ ಏನಂದ್ರೆ ನೋಡಿ, ಮೊದಲನೇದು ಏನಂದ್ರೆ ರೈತರಿಗೆ ವೈಜ್ಞಾನಿಕ ಕೃಷಿ ಮಾರ್ಗದರ್ಶನ. ಅಂದ್ರೆ ಏನ್ ಮಾಡ್ತಾರೆ, ರೈತರಿಗೆ ಒಂದು ಸೈಂಟಿಫಿಕ್ ಅಗ್ರಿಕಲ್ಚರ್ ಅಂತಂದ್ರೆ ಒಂದು
ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ. ಇದು ಫಸ್ಟ್ ಆಧಾರ ಸ್ತಂಭವಾಗಿದೆ, ಪಿಲ್ಲರ್ ಆಗಿದೆ. ಎರಡನೇ ನೋಡಿ, ರೈತರಿಗೆ ಹಣಕಾಸು ನೆರವು ಅಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಟು ದಿ ಫಾರ್ಮರ್ಸ್ ಅಂತ, ಇದು ಎರಡನೇದಾಗಿದೆ. ಮೂರನೇದು ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳನ್ನ ಒದಗಿಸುವಂಥದ್ದು ಮತ್ತೆ ಬೆಳೆಗಳ ನಿರ್ವಹಣೆ ಕೊಡ್ತಾರೆ, ಇದು ಮೂರನೇ ಪಿಲ್ಲರ್ ಆಗಿದೆ. ನಾಲ್ಕನೇದು ಕೊಯ್ಲೋತ್ತರ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಸಂಪರ್ಕ ವಿಸ್ತರಣೆ ಅಂತ ಹೇಳ್ತಾರೆ. ಹಾಗಾಗಿ ಅಂದ್ರೆ ಈ 4 ಪಿಲ್ಲರ್ಗಳ ಮುಖಾಂತರ ಅಥವಾ ಆಧಾರ ಸ್ತಂಭಗಳ ಮುಖಾಂತರ ರೈತ ಸಮೃದ್ಧಿ ಮಾಡುವಂಥದ್ದು ಈ ಒಂದು ಸ್ತಂಭಗಳ ಅಥವಾ ಪಿಲ್ಲರ್ಗಳ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಯಾವುದೇ ರೀತಿಯ ರೈತರಿಗೆ ಹಣಕಾಸು ನೆರವು ಕೊಡ್ತಾರೆ, ಅಂದ್ರೆ ಶೂನ್ಯ ಬಡ್ಡಿ ದರ ಅಥವಾ ಜೀರೋ ಇಂಟ್ರೆಸ್ಟ್ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಮತ್ತೆ ಇನ್ನೊಂದು ಮಾಡ್ತಾ ಹೋಗ್ತಾರೆ ಸ್ಕೀಮ್ ಏನಂತ ನೋಡಿ, ರೈತ ಕರೆ ಕೇಂದ್ರ ಅಂತ ಸ್ಟಾರ್ಟ್ ಮಾಡೋದು ಹೇಳ್ತಾರೆ. ಏನಿದು, ರೈತರಿಗೆ ಒಂದೇ ಸೂರಿನಡಿ ಹವಾಮಾನ, ಮಾರುಕಟ್ಟೆ, ಕೃಷಿ ತಾಂತ್ರಿಕತೆ ಮತ್ತು ಇಲಾಖೆ ಮಾಹಿತಿ ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ AI ಟೆಕ್ನಾಲಜಿ ಮುಖಾಂತರ ರೈತರಿಗೆ ಕರೆ ಮಾಡೋದಾಗಿದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ, ಅದು ಕೃಷಿ ಇಲಾಖೆ ಮುಖಾಂತರ. ಅದನ್ನ ನಾವು ರೈತ ಕರೆ ಕೇಂದ್ರಗಳನ್ನು ಕರಿತೇವೆ. ಒಂದು ಹೊಸ ಇನಿಷಿಯೇಟಿವ್ ಬಜೆಟ್ ಅಲ್ಲಿ. ಅದೇ ರೀತಿ ಇದೇ ತರ ಏನಂದ್ರೆ ಸೆಂಟ್ರಲ್ ಬಜೆಟ್ ಕೂಡ ಮಾಡಿದ್ದಾರೆ, ಗೊತ್ತಿರುತ್ತೆ ನಿಮಗೆಲ್ಲ, ಹೇಳಿದ್ದೀನಿ ಕ್ಲಾಸ್ ಅಲ್ಲಿ. ಏನಂದ್ರೆ ನೋಡಿ, ಭಾರತ್ ವಿಸ್ತಾರ ಅಂತ ಮಾಡಿದ್ದಾರೆ. ಯಾವ ಸ್ಕೀಮ್ ಅದು? ಭಾರತ್ ವಿಸ್ತಾರ ಅಂತ. ಇದು ಕೂಡ ಏನಂದ್ರೆ ರೈತರಿಗೆ ಒಂದು ಮಾಹಿತಿ ಒದಗಿಸುವಂತ ಒಂದಾಗಿದೆ. ಏನು ನೋಡಿ, ಭಾರತ್ ವಿಸ್ತಾರ ಅಂದ್ರೆ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸ್ ಅಂತ ಕರೀತಾರೆ. ಅಂದ್ರೆ ಬಹುಭಾಷೆಗಳು ಏನ್ ಮಾಡ್ತಾರೆ ಅಂದ್ರೆ AI ಟೆಕ್ನಾಲಜಿ ಮುಖಾಂತರ ರೈತರಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ಅಂದ್ರೆ ಒಂದು ಭಾರತ್ ವಿಸ್ತಾರ ಅಂತ ಸ್ಕೀಮ್ ಮಾಡಿದ್ದಾರೆ. ಓಕೆನಾ? ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬಂದಾಗ ಅದು ಕರ್ನಾಟಕದ ರೈತ ಕರೆ ಕೇಂದ್ರ ಅಂತ ಕರೀತಾರೆ, ಗೊತ್ತಿರಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ. 17ನೇ ಪ್ರಶ್ನೆ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯ ಪ್ರಮುಖ ಗುರಿಗಳು ಯಾವುದು ಅಂತ ಕೇಳ್ತಾರೆ. ಒಂದು ಸ್ಕೀಮ್ ಮಾಡಿರೋ ಹೊಸದಾಗಿ, ವಿಚ್ ಆರ್ ದ ಫಾಲೋವಿಂಗ್ ಆರ್ ದ ಮೇನ್ ಆಬ್ಜೆಕ್ಟ್ ಆಫ್ ದಿ ಮೇನ್ ಏಮ್ ಆಫ್ ದಿ ಚೀಫ್ ಮಿನಿಸ್ಟರ್ ಕೃಷಿ ವಿಸ್ತಾರ ಸ್ಕೀಮ್ ಅಂತ ಕೇಳ್ತಾರೆ. ನೋಡ್ತಗೋಣ. ನೋಡಿ, ಒಂದು ಹೊಸ ಸ್ಕೀಮ್ ಇದೆಯಲ್ಲ, ಅದರ ಏನಂತಾರೆ, ಮೌಲ್ಯ ಸರಪಳಿ ಅಭಿವೃದ್ಧಿ ಅಂತ ಕರೀತಾರೆ. ವ್ಯಾಲ್ಯೂ ಚೈನ್ ಡೆವಲಪ್ಮೆಂಟ್ ಅಂತಿದೆ, ಕೃಷಿ ತ್ಯಾಜ್ಯದ ಮರುಬಳಕೆ ಅಂತಿದೆ, ರೀಯೂಸ್ ಆಫ್ ದಿ ಅಗ್ರಿಕಲ್ಚರ್ ವೇಸ್ಟ್ ಅಂತಿದೆ. ಮೂರನೇದು ಗ್ರಾಮೀಣ ರೈತರಿಗೆ ಸ್ಥಿರ ಆದಾಯ ಅಂತ, ಅಂದ್ರೆ ಸ್ಟೇಬಲ್ ಇನ್ಕಮ್ ಟು ದಿ ರೂರಲ್ ಫಾರ್ಮರ್ಸ್ ಅಂತಿದೆ. ಹಾಗಾಗಿ ಏನು ಈ 3 ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಏನಾಗಿದೆ ಅಂದ್ರೆ ಈ ಒಂದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯ ಮುಖ್ಯ ಉದ್ದೇಶಗಳಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇನ್ ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಒಂದು ಸ್ಕೀಮ್ ಇದೆ, ರೀಸೆಂಟ್ ಆಗಿ ಘೋಷಣೆ ಮಾಡಿರುವುದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂತಿದೆ. ಏನ್ ಹೇಳುತ್ತೆ ನೋಡಿ, ಇದು ರೈತರಿಗೆ ಉತ್ಪಾದನೋತ್ತರ ಕೃಷಿ ಚಟುವಟಿಕೆಗಳಾದಂಥ ಸಂಸ್ಕರಣೆ, ಮೌಲ್ಯವರ್ಧನೆ, ಮೌಲ್ಯ ಸರಪಳಿ ಅಭಿವೃದ್ಧಿ, ಕೃಷಿ ತ್ಯಾಜ್ಯಗಳ ಮರುಬಳಕೆ, ಮಾರುಕಟ್ಟೆ ಸಂಪರ್ಕಿಸೋಕೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂತ ಕರೀತಾರೆ. ಇದಕ್ಕೆ ಸುಮಾರು 3 ವರ್ಷಗಳಲ್ಲಿ 100 ಕೋಟಿ ಅಮೌಂಟ್ ಅನ್ನು ಕೂಡ ಈ ಒಂದು ಸ್ಕೀಮ್ಗೆ ಘೋಷಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಕೊಟ್ಟಂತ ಎಲ್ಲ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ಮಿಲೆಟ್ ಹಬ್ ಯೋಜನೆಯು ಈ ಕೆಳಗಿನವರಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026 ದ ಮಿಲೆಟ್ ಹಬ್ ಸ್ಕೀಮ್ ಈಸ್ ರಿಟರ್ನ್ ಅಂತ ಕೇಳ್ತಾರೆ. ನೋಡಿ, ಏನು ಮಿಲೆಟ್ ಹಬ್ ಇದೆಯಲ್ಲ, ಇದು ಯಾರಿಗೋಸ್ಕರ? ರೈತರಿಗೋಸ್ಕರ, ಗ್ರಾಮೀಣ ಯುವಕರಿಗೋಸ್ಕರ, ಆಮೇಲೆ ಯುವ ಉದ್ಯಮಗಳಿಗೋಸ್ಕರ ಮಾಡಿರುವಂತ ಒಂದು ಸ್ಕೀಮ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲ್ ಎಲ್ಲವೂ ಕೂಡ ಸರಿಯಾಗುತ್ತೆ, ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಹೋಗೋಣ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಮಿಲೆಟ್ ಹಬ್ ಸ್ಕೀಮ್ ಅಂತ ಮಾಡ್ತಾರೆ. ಹೌದಾ? ಮಿಲೆಟ್ ಅಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಇದಕ್ಕೆ ಅಂತ ಕರಿತೀವಿ ಕನ್ನಡದಲ್ಲಿ ಸಿರಿಧಾನ್ಯಗಳು ಅಂತ ಕರೀತಾರೆ. ಹೌದಾ? ಏನಂದ್ರೆ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳು ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ಮಿಲೆಟ್ ಹಬ್ ಸ್ಕೀಮ್ ಅಂತ ಕರೀತಾರೆ. ಯಾರಿಗೋಸ್ಕರ ಇದು? ರೈತರು, ಗ್ರಾಮೀಣ ಯುವಕರು ಮತ್ತು ನವ ಉದ್ಯಮಗಳಿಗೆ ಏನಂದ್ರೆ ಅವರಿಗೆ ತಾಂತ್ರಿಕ ಸಹಾಯ, ಟೆಕ್ನಿಕಲ್ ಸಪೋರ್ಟ್ ಮಾಡುವಂಥದ್ದು, ಅಸಿಸ್ಟೆನ್ಸ್ ಕೊಡುವಂಥದ್ದು, ಸಂಸ್ಕರಣಾ ಸೌಲಭ್ಯ ಅಂದ್ರೆ ಪ್ರೊಸೆಸಿಂಗ್ ಇದು ಮಾಡುವಂಥದ್ದು, ಆಮೇಲೆ ಗುಣಮಟ್ಟದ ಪ್ರಮಾಣೀಕರಣ ಮತ್ತೆ ಮಾರುಕಟ್ಟೆ ಸಂಪರ್ಕಿಸುವಂಥದ್ದು ಈ ಒಂದು ಮಿಲೆಟ್ ಹಬ್ ನ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 19ನೇ ಪ್ರಶ್ನೆ, 2026ರ ಬಜೆಟ್ ಪ್ರಕಾರ ವಸುಧಾಮೃತ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026 ವಸುಧಾಮೃತ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಏನು ವಸುಧಾಮೃತ ಸ್ಕೀಮ್ ಯೋಜನೆ ಇದೆಯಲ್ಲ, ಇದೇನಂದ್ರೆ ವಿಶೇಷವಾಗಿ ಯಾರಿಗೆ ಇದು ಆರ್ಗ್ಯಾನಿಕ್ ಅಥವಾ ಸಾವಯವ ಕೃಷಿಗೆ ಸಂಬಂಧಪಟ್ಟಂತ ಒಂದು ಹೊಸ ಯೋಜನೆಯಾಗಿದೆ. ಇಟ್ ಇಸ್ ರಿಲೇಟೆಡ್ ಟು ದಿ ಆರ್ಗ್ಯಾನಿಕ್ ಫಾರ್ಮಿಂಗ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಮಣ್ಣಿನ ಸಾವಯವ ಇಂಗಾಲ ಮತ್ತು ಅದರ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಮಟ್ಟವನ್ನು ಹೆಚ್ಚಿಸುವ ಮುಖಾಂತರ ಏನ್ ಮಾಡ್ತಂದ್ರೆ ಒಂದು ಪರಿಸರ ಸ್ನೇಹಿ, ಈಕೋ ಫ್ರೆಂಡ್ಲಿ ಜೊತೆಗೆ ಸುಸ್ಥಿರ ಕೃಷಿ ಪದ್ಧತಿಗಳ ಉತ್ತೇಜನ ಮಾಡಕ್ಕೆ ಮಾಡಿದ್ರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ವಸುಧಾಮೃತ ಅಂತ ಕರೀತಾರೆ. ಇದಕ್ಕೆ ಅಂದ್ರೆ ಸುಮಾರು ಮುಂದಿನ 3 ವರ್ಷಗಳಲ್ಲಿ ಈ ಒಂದು ಸ್ಕೀಮ್ ನ ಜಾರಿಗೊಳಿಸಿ ಅಂತ ಹೇಳ್ತಾರೆ. ಓಕೆನಾ? ವಿಶೇಷವಾಗಿ ಬಂದಾಗ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಯಾವುದೇ ರೀತಿಯ ಕೆಮಿಕಲ್ ಗಳನ್ನ ಬಳಸದೆ ಮಾಡುವಂತ ಏನು ಕೃಷಿ ಇದೆಯಲ್ಲ, ಅದನ್ನ ಏನ್ ಕರಿತೀವಿ? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ 20ನೇ ಪ್ರಶ್ನೆ, 2026ರ ಕರ್ನಾಟಕ ಬಜೆಟ್ ಪ್ರಕಾರ
ಸಸ್ಯ ಸಂಜೀವಿನಿ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026 ದ ಮೇನ್ ಏಮ್ ಆಫ್ ದಿ ಸಸ್ಯ ಸಂಜೀವಿನಿ ಸ್ಕೀಮ್ ಬಗ್ಗೆ ಕೇಳ್ತಿದ್ದಾರೆ. ನೋಡಿ, ಒಂದು ಹೊಸ ಸ್ಕೀಮ್ ಮಾಡಿದ ಉದ್ದೇಶ ಅಂದ್ರೆ ಇದು ಸಸ್ಯಗಳಲ್ಲಿನ ಕೀಟಗಳನ್ನ ಮೊದಲು ಪತ್ತೆ ಹಚ್ಚುವಂಥದ್ದು ಈ ಒಂದು ಸ್ಕೀಮ್ ಮುಖ್ಯ ಉದ್ದೇಶವಾಗಿದೆ. ಅರ್ಲಿ ಡಿಟೆಕ್ಷನ್ ಆಫ್ ಟು ದ ಇನ್ಸೆಕ್ಟ್ ಇನ್ ದಿ ಪ್ಲಾಂಟ್ಸ್ ಅಂತಿದೆ. ಸೊ ಇದಂದ್ರೆ ಒಂದು ಸಸ್ಯ ಜೀವಿನಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಸಸ್ಯ ಸಂಜೀವಿನಿ ಅಂತ. ಬೆಳೆಗಳಲ್ಲಿ ಕೀಟ ರೋಗಗಳನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಅವುಗಳನ್ನ ನಿಯಂತ್ರಣ ಮಾಡಕ್ಕೆ ಏನ್ ಮಾಡ್ತಾರೆ, ಪರಿಸರ ಸ್ನೇಹಿ ಇಕೋ ಫ್ರೆಂಡ್ಲಿ ಜೈವಿಕ ಕೀಟನಾಶಕೆ ಅಂದ್ರೆ ಬಯೋ ಏನಂತ ಕರಿತೀವಿ, ಬಯೋ ಪೆಸ್ಟಿಸೈಡ್ಸ್ ಗಳನ್ನ ಅಥವಾ ಜೈವಿಕ ಕೀಟನಾಶಕಗಳ ಮುಖಾಂತರ ಮಾಡೋದ್ರ ಮುಖಾಂತರ ಅಂದ್ರೆ ಅವುಗಳನ್ನ ರಕ್ಷಣೆ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಸಸ್ಯ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಇದನ್ನು ಕೂಡ ಮುಂದಿನ 3 ವರ್ಷಗಳಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ರಾಜ್ಯ ಮಟ್ಟದ ಕೃಷಿ ಉದ್ಯಮ ತರಬೇತಿ ಕೇಂದ್ರ ಸ್ಥಾಪನೆಗೆ ಎಲ್ಲಿ ಅವಕಾಶ ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026 ವೇರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಸ್ಟೇಟ್ ಲೆವೆಲ್ ಅಗ್ರಿ ಅಂಡರ್ಟೇಕಿಂಗ್ ಟ್ರೈನಿಂಗ್ ಸೆಂಟರ್ ಅಂತ ಕೇಳ್ತಾರೆ. ನೋಡಿ, ಅದನ್ನ ಎಲ್ಲಿ ಅಂತಂದ್ರೆ ಅದನ್ನ ಚಿತ್ರದುರ್ಗದಲ್ಲಿ ಮಾಡಕ್ಕೆ ಅಂದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆಪ್ಷನ್ ಸೊ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ, ಅದು ಚಿತ್ರದುರ್ಗ. ಓಕೆ, ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ, ಚಿತ್ರದುರ್ಗ. ನೋಡ್ತಾ ಹೋಗೋಣ. ನೋಡಿ, ಚಿತ್ರದುರ್ಗ ಜಿಲ್ಲೆಯ ಬಬ್ಬೂರಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆಯಲ್ಲ, ಅದೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೃಷಿ ಉದ್ಯಮಿ ತರಬೇತಿ ಕೇಂದ್ರವನ್ನಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಿರೋದಿಲ್ಲ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಬಬ್ಬೂರಿನಲ್ಲಿ. ಹಾಗಾಗಿ ಆಪ್ಷನ್ ಸೊ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಐಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ ಐಟೆಕ್ ಹಾರ್ವೆಸ್ಟರ್ ಹಬ್ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಈ ಐಟೆಕ್ ಹಾರ್ವೆಸ್ಟರ್ ಹಬ್ ಸ್ಕೀಮ್ ಇದೆಯಲ್ಲ, ಇದಂದ್ರೆ ವಿಶೇಷವಾಗಿ ಕೃಷಿಗೆ ಅಥವಾ ರೈತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಇಟ್ ಇಸ್ ರಿಲೇಟೆಡ್ ಟು ದಿ ಫಾರ್ಮರ್ಸ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ಬಜೆಟ್ ಕೊಟ್ಟಿದ್ದಾರೆ. ಕೃಷಿ ಚಟುವಟಿಕೆಯಲ್ಲಿ ರೈತರ ಸಮಯ ಮತ್ತು ಶ್ರಮವನ್ನು ಅಂದ್ರೆ ಕಡಿಮೆಗೊಳಿಸಕ್ಕೆ ಏನ್ ಮಾಡ್ತಾರೆ, ಅದನ್ನ ಒಂದು ಅತ್ಯಾಧುನಿಕವಾಗಿರುವಂತಹ ನಿಖರ ಬಿತ್ತನೆ ಮತ್ತು ನಾಟಿ ಯಂತ್ರಗಳನ್ನ ಅದನ್ನ ಐಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಅಡಿಯಲ್ಲಿ ಅಂದ್ರೆ ಅವರಿಗೆ ಒದಗಿಸ್ತು ಅಂತ ಹೇಳ್ತಾರೆ. ಓಕೆನಾ, ಅಂದ್ರೆ ಅವರಿಗೆ ಟೈಮ್ ಸೇವ್ ಆಗುವಂಥದ್ದು, ಬಿತ್ತದಾಗಿರ್ಬೋದು, ಆಮೇಲೆ ನಾಟಿ ಮಾಡೋದಾಗಿರ್ಬೋದು, ಈ ತರ ಬಳಸ್ಕೊಳ್ಳೋಕೆ ಅಂದ್ರೆ ಒಂದು ಈ ಐಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಅಡಿಯಲ್ಲಿ ಅವರಿಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ಸೊ ಇದು ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತ ಯೋಜನೆ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಮತ್ತೆ ಇನ್ನೊಂದು ಸ್ಕೀಮ್ ಮಾಡಿದ್ರೆ ನೋಡೋದಾ ರೈತರಿಗೆ ಅಂದ್ರೆ ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಮಾಡಿದ್ದಾರೆ. ಇದು ಆಲ್ರೆಡಿ ಹಳೆ ಸ್ಕೀಮ್, ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕೃಷಿ ಸಂಬಂಧಿತ ಕಸಬುಗಳನ್ನ ಸ್ಥಳೀಯ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಸ್ಥಳೀಯವಾಗಿರುವಂತಹ ಎತ್ತು ಚಾಲಿತ ಮತ್ತು ಕೈ ಚಾಲಿತ ಉಪಕರಣಗಳು ಮಾಡಿದ್ರೆ ಒಂದು ಕೃಷಿ ಯಾಂತ್ರೀಕರಣ ಯೋಜನೆ ಮಾಡ್ತಾ ಹೋಗ್ತಾರೆ. ಇದು ಕೂಡ ರೈತರಿಗೆ ಸಂಬಂಧಪಟ್ಟಂತ ಯೋಜನೆ ಅಂತ ಕರಿತೀವಿ. ಓಕೆ, ಎಸ್. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸುಸ್ಥಿರ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಕೆಳಗಿನ ಕರ್ನಾಟಕದ ಯಾವ ತಾಲೂಕನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕರ್ನಾಟಕ ತಾಲೂಕ್ ಸೆಲೆಕ್ಟೆಡ್ ಟು ಪ್ರಮೋಟ್ ದ ಸಸ್ಟೈನಬಲ್ ಅಗ್ರಿಕಲ್ಚರ್ ಫಾರ್ಮಿಂಗ್ ಅಂತ ಕೇಳ್ತಾರೆ. ನೋಡಿ, ಅದೇನಂದ್ರೆ ಯಾವ್ದಂದ್ರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಇದೆಯಲ್ಲ, ಅದನ್ನೇನಂದ್ರೆ ಸುಸ್ಥಿರ ಸಾವಯವ ಕೃಷಿ ತಾಲೂಕು ಮಾಡ್ಬೇಕಂತ ಹೇಳಿ ಮಾಡಿದ್ದಾರೆ. ರೀಸೆಂಟ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಅದ್ಯಾವುದು ಮಂಡ್ಯ ಜಿಲ್ಲೆಯ ಪಾಂಡವಪುರ. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ, ಅದು ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನ ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಮಾಡಕ್ಕೆ ಏನಂತಂದ್ರೆ ಅದನ್ನ ಅಧಿಕೃತ ಸಾವಯವ ಪ್ರಮಾಣೀಕರಣ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಂಡ್ಯ ಜಿಲ್ಲೆಯ ಪಾಂಡವಪುರ ಆಗಿದೆ. ಗೊತ್ತಿರಲಿ, ಲಾಸ್ಟ್ ಬಜೆಟ್ ಕೂಡ ಘೋಷಣೆ ಮಾಡಿದ್ರು. ಯಾವುದು ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸಾವಯವ ಕೃಷಿ ತಾಲೂಕು ಯಾವ್ದಂತಂದ್ರೆ ಅದು ಗೊತ್ತಿರಬೇಕಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಜೋಡೆ ಇದೆಯಲ್ಲ, ಇದು ರಾಜ್ಯದ ಪ್ರಥಮ ಸಾವಯವ ತಾಲೂಕು ಮಾಡ್ಬೇಕಂತ ಹೇಳಿ ಮಾಡಕ್ಕೆ ಏನಂದ್ರೆ ಲಾಸ್ಟ್ ಬಜೆಟ್ ಘೋಷಣೆ ಮಾಡಿದ್ರು. ಈ ವರ್ಷ ಏನಂದ್ರೆ ಮಂಡ್ಯ ಜಿಲ್ಲೆ ಪಾಂಡವಪುರನ ಘೋಷಣೆ ಮಾಡಿದ್ರು, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026ರ ಕರ್ನಾಟಕ ಬಜೆಟ್ ಪ್ರಕಾರ ಯಾವ ಕ್ಷೇತ್ರದಲ್ಲಿ ಪರ್ಯಾಯ ತೇವಗೊಳಿಸುವಿಕೆ ಮತ್ತು ಒಣಗಿಸುವಿಕೆ ವಿಧಾನವನ್ನು ಉತ್ತೇಜಿಸಲು ಯೋಜಿಸಲಾಗಿದೆ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026 which field has planned to promote the alternate wetting and drying method ಅಂತ ಹೇಳ್ತಾರೆ. ಓಕೆ, ಇದೇನಂದ್ರೆ ವಿಶೇಷವಾಗಿ ಕೃಷಿ ಕ್ಷೇತ್ರ ಸಂಬಂಧಪಟ್ಟಂತ ಒಂದು ಏನಂದ್ರೆ ವಿಧಾನ ಆಗಿದೆ. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ, ಅಥವಾ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ, ಅಗ್ರಿಕಲ್ಚರ್ ಅಂತ. ನೋಡಿ, ನೋಡ್ತಾ ಹೋಗೋಣ. ಸೊ ಒಂದು ಸ್ಕೀಮ್ ಒಂದು ಮೆಥಡ್ ಇರ್ತಾ ಹೋಗ್ತಾರೆ. ಅದೇನಂದ್ರೆ ಅಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ವಿಧಾನ ಅಂತ. ಏನಂದ್ರೆ ಇದು ಹವಾಮಾನ ಬದಲಾವಣೆಗೆ ಹೊಂದಾಣಿಕೆ ಮತ್ತು ತಗ್ಗಿಸುವಿಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಲಪಡಿಸಿ ಕೃಷಿಯನ್ನ ಸುಸ್ಥಿರ ಹಾಗೂ ಪರಿಸರ ಸ್ನೇಹಿಯಾಗಲು ಭತ್ತದ ಕೃಷಿಯಲ್ಲಿ ನೀರಿನ ಬಳಕೆ ದಕ್ಷತೆ ಹೆಚ್ಚಿಸುವ ಕಾರ್ಯ ಏನ್ ಮಾಡಿದ್ರೆ ಅಂದ್ರೆ ಒಂದು ಪರ್ಯಾಯ ತೇವ ಒಣಗಿಸುವ ವಿಧಾನವನ್ನು ಅಳವಡಿಸಿಕೊಳ್ಳುತ್ತೆ ಹೇಳಿದ್ದಾರೆ. ಇದು ಏನಂದ್ರೆ ಕೃಷಿ ಕ್ಷೇತ್ರ ಸಂಬಂಧಪಟ್ಟ ಒಂದು ಹೊಸ ಟೆಕ್ನಾಲಜಿಕಲ್ ಮೆಥಡ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 25ನೇ ಪ್ರಶ್ನೆ.
2026ರ ಕರ್ನಾಟಕ ಬಜೆಟ್ ಪ್ರಕಾರ ರೈತ ಮಾಲನ್ನು ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಓಕೆ ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026 ವೇರ್ ವಾಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದಿ ರೈತ ಮಾಲ್ಸ್ ಅಂತ ಕೇಳ್ತಾರೆ. ಅದನ್ನ ಎಲ್ಲಿ ಅಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಏನ್ ಮಾಡಕ್ಕೆ ರಚನೆ ಅಂದ್ರೆ ಸಬ್ ಮಾಡ್ಕೊಳ್ಳಕ್ಕೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ರೈತ ಮಾಲ್ಗಳನ್ನ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಕೋಲಾರ ಅಂತ. ಓಕೆ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ರೈತರಿಗೆ ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳನ್ನ ಕೈಗೆಟುಕುವ ದರದಲ್ಲಿ ಲಭ್ಯವಾಗಿಸುವ ಜೊತೆಗೆ ಮಾರುಕಟ್ಟೆಯ ಅನಿಶ್ಚಿತೆಯನ್ನ ನಿವಾರಿಸುವ ಉದ್ದೇಶದಿಂದ ಬಿತ್ತನೆ ಬೀಜಗಳು, ಕೀಟನಾಶಕಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಮಾಡಕ್ಕೆ ಅಂದ್ರೆ ಒಂದೇ ಸೂರಿನ ದೋಸಕ್ಕೆ ಅಂದ್ರೆ ಕೋಲಾರ ಜಿಲ್ಲೆಯ ಪ್ರತಿ ತಾಲೂಕಲ್ಲಿ ವೆರಿ ಇಂಪಾರ್ಟೆಂಟ್. ಕೋಲಾರ ಜಿಲ್ಲೆಯ ಪ್ರತಿ ತಾಲೂಕು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ MSIL ಅಂತ ಕರೀತಾರೆ. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಏನಂತಂದ್ರೆ ಈ ಒಂದು ವತಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಾಲೂಕಲ್ಲಿ ಏನಂತಾರೆ ರೈತ ಮಾಲ್ಗಳನ್ನ ಸಬ್ ಮಾಡೋಕೆ ಅವಕಾಶ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಓಕೆ ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. 2026 ಬಜೆಟ್ ಪ್ರಕಾರ ಕೃಷಿ ಕಾಲೇಜುಗಳನ್ನ ಅಗ್ರಿಕಲ್ಚರ್ ಕಾಲೇಜುಗಳನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೇಳ್ತಾರೆ. ಹೌದಾ? ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವೇರ್ ವಾಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದಿ ಅಗ್ರಿಕಲ್ಚರ್ ಕಾಲೇಜಸ್ ಅಂದ್ರೆ ಅದು ಎಲ್ಲಿ ಅಂತಂದ್ರೆ ಅಥಣಿ ಮತ್ತು ಡಂಬಾಳದಲ್ಲಿ. ನೋಡಿ ಅಂದ್ರೆ ಬೆಳಗಾವಿ ಜಿಲ್ಲೆ ಅಥಣಿ ಮತ್ತು ಗದಗ ಜಿಲ್ಲೆಯ ಡಂಬಾಳಲ್ಲಿ ಏನಂತಂದ್ರೆ ಈ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಅಥಣಿ ಮತ್ತು ಡಂಬಾಳ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ ಮಿನಿಸ್ಟರ್ದಲ್ಲಿ ಬಜೆಟ್ ಅಲ್ಲಿ. ತಜ್ಞರ ಕಾರ್ಯಸಾಧ್ಯತೆಯ ವರದಿಯ ಶಿಫಾರಸು ಅಂದ್ರೆ ಅಥಣಿ ಜಿಲ್ಲೆಯಲ್ಲಿ ಕೃಷಿ ಅಗ್ರಿಕಲ್ಚರ್ ಕಾಲೇಜು ಮತ್ತೆ ಡಂಬಾಳದಲ್ಲಿ ಕೂಡ ಏನಂದ್ರೆ ತೋಟಗಾರಿಕೆ ಕಾಲೇಜು ಡಿಸ್ಟ್ರಿಕ್ಟ್. ಓಕೆ ಹೌದಾ? ಅಥಣಿ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಕಾಲೇಜು, ಡಂಬಾಳದಲ್ಲಿ ತೋಟಗಾರಿಕೆ ಕಾಲೇಜು ಹಾರ್ಟಿಕಲ್ಚರ್ ಕಾಲೇಜ್. ಓಕೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರಿನಾ. ಅಥಣಿಯಲ್ಲಿ ಕೃಷಿ ಕಾಲೇಜು, ಡಂಬಾಳದಲ್ಲಿ ತೋಟಗಾರಿಕೆ ಕಾಲೇಜು. ಓಕೆ ತೋಟಗಾರಿಕೆ ಕಾಲೇಜು ಅಂದ್ರೆ ಇಂಗ್ಲಿಷ್ ನಲ್ಲಿ ಹಾರ್ಟಿಕಲ್ಚರ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ಅಥವಾ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ರೈಟ್? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 27ನೇ ಪ್ರಶ್ನೆ. ಕರ್ನಾಟಕ 2026 ಬಜೆಟ್ ಪ್ರಕಾರ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ ಕರ್ನಾಟಕ 2026 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಸಿರಿಕಲ್ಚರ್ ಅಂತ ಕೇಳ್ತೀವಿ. ನೋಡ್ತಾ ಹೋಗೋಣ. ಏನಿದೆ ಫಸ್ಟ್ ಸ್ಟೇಟ್ಮೆಂಟು, ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವಂತ ರಾಜ್ಯ ಅಂತ ಕೊಟ್ಟಿದ್ದಾರೆ. ರಾಜ್ಯವಾಗಿದೆ ಅಥವಾ ಆಯ್ತಲ್ಲ ರಾಜ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಎಸ್ ಈ ಫಸ್ಟ್ ಸ್ಟೇಟ್ಮೆಂಟು ಸರಿಯಾಗಿದೆ. ಎರಡನೇದು, ಭಾರತದಲ್ಲಿ ರೇಷ್ಮೆ ಕೃಷಿ ಮಾರುಕಟ್ಟೆಗೆ ಈ ಪಾವತಿನ ಅಳವಡಿಸಿಕೊಂಡಂತ ಮೊಟ್ಟ ಮೊದಲ ರಾಜ್ಯ ಅಂತ ಕೊಟ್ಟಿದ್ದಾರೆ. ಎಸ್ ಇದು ಕೂಡ ಸರಿಯಾಗಿದೆ. ಮೂರನೇದು, ಕಲಬುರಗಿ, ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ ರೇಷ್ಮೆ ಪಾರ್ಕ್ಗಳನ್ನ ಸ್ಥಾಪನೆಗೆ ಘೋಷಿಸಲಾಗಿದೆ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ಕೊಟ್ಟಂತ ಎಲ್ಲಾ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನಲ್ಲೂ ಕೂಡ ಸರಿಯಾಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ನೋಡ್ತಾ ನೋಡಿ. ರೇಷ್ಮೆ ಗೊತ್ತಲ್ವಾ ಸಿರಿಕಲ್ಚರ್ ಅಂತ ಕರಿತೀವಿ ನಾವು. ನಮ್ಮ ಭಾರತ ರೇಷ್ಮೆಯಲ್ಲಿ ಅಂದ್ರೆ ಉತ್ಪಾದನೆ ಎಷ್ಟು ಸುಮಾರು 46% ಯಾವುದಂದ್ರೆ ನಮ್ಮ ಕರ್ನಾಟಕ ಹೊಂದಿರೋದ್ರಿಂದ ಹಾಗಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತ ರಾಜ್ಯ ಅಂತ ಯಾವುದಾಗಿರೋದು ನಮ್ಮ ಕರ್ನಾಟಕ ಆಗಿದೆ. ಅದು ವಿಶೇಷವಾಗಿ ಬಂದಾಗ ರಾಮನಗರ ಇದೆಯಲ್ಲ ಅದನ್ನ ರೇಷ್ಮೆ ನಗರ ಅಂತ ಕರಿತೀವಿ ರಾಮನಗರವನ್ನು. ಓಕೆ ಜಗತ್ತಲ್ಲಿ ಬಂದಾಗ ಚೀನಾ ಅಂದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ದೇಶ ಆಗಿದೆ ರೇಷ್ಮೆ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ನೋಡಿ ಇನ್ನೊಂದೇನಂದ್ರೆ 15 ರೇಷ್ಮೆ ಗೂಡು ಮಾರುಕಟ್ಟೆ ಅಂದ್ರೆ ಸಂಪೂರ್ಣ ನಗದು ರಹಿತ ಅಂದ್ರೆ ಏನ್ ಕರಿತೀವಿ ಅಂದ್ರೆ ಇ ಮಾರ್ಕೆಟ್ ಅಂತ ಕರಿತಾರೆ. ಇ ಮಾರ್ಕೆಟ್ ಅಂತ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನಿಕ್ ಮಾರ್ಕೆಟ್. ಯಾವ ತರ ಡಿಜಿಟಲ್ ವಹಿವಾಟು, ಈ ಹರಾಜು ಮಾಡ್ತಾರೆ ಅಂದ್ರೆ ಆಕ್ಷನ್ ಅಂತ ಕರಿತೀವಲ್ಲ ಹರಾಜು ಮಾಡ್ತಾರೆ. ಈ ಪೇಮೆಂಟ್ ಇರುತ್ತೆ ಅಲ್ಲಿ ಮತ್ತೆ ಈ ಪಾವತಿ ಇರುತ್ತೆ. ಎಲ್ಲವನ್ನು ಕೂಡ ಏನ್ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಇದು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ತರ ಒಂದು ವ್ಯವಸ್ಥೆ ಅಳವಡಿಸಿಕೊಂಡಂತ ದೇಶದ ಮೊಟ್ಟ ಮೊದಲ ರಾಜ್ಯ ಅಂತ ಯಾವುದಾಗಿದೆ ಅದು ಏಕೈಕ ರಾಜ್ಯ ನಮ್ಮ ಕರ್ನಾಟಕವಾಗಿದೆ. ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಏನಂದ್ರೆ ನೋಡಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಅಂದ್ರೆ ಯಾರೆಲ್ಲ ರೇಷ್ಮೆ ಉತ್ಪಾದನೆ ಮಾಡ್ತಿರ್ತಾರೆ ಅವ್ರಿಗೆ ಏನಂದ್ರೆ ಟ್ರಾನ್ಸ್ಪೋರ್ಟ್ಗೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು 10 ರೂಪಾಯಿ ಕೊಡ್ತಾರೆ ಸಾಗಾಣಿಕೆ ವೆಚ್ಚ. ಈಗ ಏನ್ ಮಾಡಿದ್ರನ್ನ 20 ರೂಪಾಯಿಗೆ ವೆಚ್ಚ ಹೆಚ್ಚಿಗೆ ಮಾಡಿದ್ದಾರೆ. ಅದು ಕೂಡ ಗೊತ್ತಿರಬೇಕಾಗುತ್ತೆ. ಅದು ಕೇವಲ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಇರುವಂತಹ ರೈತರಿಗೆ ಮಾತ್ರ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ ಮೈಸೂರಲ್ಲಿ, ಅದೇ ರೀತಿ ಕಲಬುರಗಿ ಮಾಡ್ತೀವಿ ಅಂತ ಹೇಳಿದ್ರೆ ಸಿಲ್ಕ್ ಪಾರ್ಕ್ಗಳ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ರೇಷ್ಮೆ ಪಾರ್ಕ್ಗಳನ್ನ ಅಥವಾ ಸಿಲ್ಕ್ ಪಾರ್ಕ್ಗಳ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಅಥವಾ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ ಎಸ್. ನೆಕ್ಸ್ಟ್ ನೋಡ್ ತಗೋಣ. ಇದು ಕೂಡ ಹಳೆಯ ಸ್ಕೀಮ್ ಇದೆ ಆಕ್ಚುಲಿ. ಅನುಗ್ರಹ ಯೋಜನೆಯು ಡ್ಯಾಶ್ ಇದಕ್ಕೆ ಸಂಬಂಧಪಟ್ಟಿದೆ ಕೇಳ್ತಾರೆ. ಹೌದಾ ನೋಡಿ ಏನಂದ್ರೆ ಯಾವ ಒಂದು ರೈತರ ಏನಂದ್ರೆ ಜಾನುವಾರುಗಳ ಸಾವಾಗುತ್ತಲ್ವಾ ಅದಕ್ಕೆ ಏನ್ ಮಾಡ್ತಾರೆ ಒಂದು ಆರ್ಥಿಕ ನೆರವು ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅನುಗ್ರಹ ಯೋಜನೆ ಅಂತಂದ್ರೆ ಎಲ್ಲೆಲ್ಲ ಜಾನುವಾರುಗಳ ಒಂದು ಆಕಸ್ಮಿಕ ಸಾವಾಗುತ್ತೆ ಅವುಗಳಿಗೆ ಅಂದ್ರೆ ಆರ್ಥಿಕ ನೆರವು ಕೊಡುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಈ ಸ್ಕೀಮ್ ಬಗ್ಗೆ ನೋಡೋದಾದ್ರೆ ಏನು ಅನುಗ್ರಹ ಯೋಜನೆ ಇದೆಯಲ್ಲ ಏನಂದ್ರೆ
ಈ ಯೋಜನೆಯಲ್ಲಿ ಹಸು ಎಮ್ಮೆ ಎತ್ತು ಸತ್ರ ಏನ್ ಮಾಡ್ತಾರೆ ಆಕ್ಚುಲಿ 10,000 ಕೊಡ್ತಾರೆ. ಲಾಸ್ಟ್ ಏನ್ ಮಾಡಿರೋದನ್ನ 15,000ಕ್ಕೆ ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಬಜೆಟ್ ಅಲ್ಲಿ. ನೆಕ್ಸ್ಟ್ ಕುರಿ ಮೇಕೆ ಸತ್ರ ಏನಂದ್ರೆ ಮೊದಲು 5,000 ಕೊಡ್ತಾರೆ, ಏನ್ ಮಾಡಿದ್ದಾರೆ ಲಾಸ್ಟ್ ಬಜೆಟ್ ಅಲ್ಲಿ 7,500 ಮಾಡಿದ್ದಾರೆ. ಅದೇ ರೀತಿ 3 ರಿಂದ 6 ತಿಂಗಳು ಕುರಿ ಮತ್ತು ಮೇಕೆ ಮರಿಗಳ ಸತ್ರ ಏನಂದ್ರೆ ಮೊದಲು 3,500 ಕೊಡ್ತಾರೆ, ಏನ್ ಮಾಡಿದಾರೆ ಅದನ್ನ 5,000ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನ ಅನುಗ್ರಹ ಯೋಜನೆ ಅಂತ ಕರೀತಾರೆ. ಹೌದಾ? ಅಂದ್ರೆ ಏನು ಜಾನುವಾರುಗಳ ಆಕಸ್ಮಿಕ ಸಾವಾಗುತ್ತಲ್ವಾ, ಹಾಗಾಗಿ ಏನ್ ಮಾಡ್ತಾರೆ ಅವಾಗ ರೈತರಿಗೆ ಒಂದು ಹಣಕಾಸು ನೆರವು ಕೊಡೋದು ಈ ಒಂದು ಅನುಗ್ರಹ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ನೋಡಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಅನುಗ್ರಹ ಯೋಜನೆಯಡಿ ಕುರಿ ಮೇಕೆಗಳ ರಾಸುಗಳ ಆಕಸ್ಮಿಕ ಸಾವಿಗೆ ಅಂದ್ರೆ ಅದನ್ನ ಮತ್ತೆ ಈ ಒಂದು ಸ್ಕೀಮ್ ಅಗೇನ್ ಈ ಒಂದು ಬಜೆಟ್ ಅಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಜೊತೆಗೆ ಒಂದು ಆಕ್ಟ್ ಮಾಡಿದ್ದಾರೆ, ಏನಂತೆ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಅಂದ್ರೆ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ಒಂದು ಆಕ್ಟ್ ಮಾಡಿದ್ದಾರೆ. ಅಧಿನಿಯಮ 2025 ಮಾಡಿದ್ದಾರೆ. ಇದರ ಮುಖಾಂತರ ಅಂದ್ರೆ ಅವರಿಗೆ ರಕ್ಷಣೆ ಕೊಡ್ತಾ ಹೋಗ್ತಾರೆ. ಜೊತೆಗೆ ಪ್ರತಿಯೊಬ್ಬ ಯಾರೆಲ್ಲ ಒಂದು ಕುರಿ ಕಾಯ್ತಿರ್ತಾರೆ, ಮೇಕೆ ಕಾಯ್ದು ಅವರಿಗೆ ಅಂದ್ರೆ ಒಂದು ಐಡಿ ಕಾರ್ಡ್ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ಅಂದ್ರೆ ಇಲ್ಲಿವರೆಗೆ ಸುಮಾರು ಅಂದ್ರೆ 6,700 ಐಡಿ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಆಕ್ಟ್ ಕೂಡ ಮಾಡಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ದಟ್ ಇಸ್ ದ ರಿಲೇಟ್ ಟು ದ ಅನುಗ್ರಹ ಸ್ಕೀಮ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮತ್ತೇನಂದ್ರೆ ನೋಡಿ, ಈ ಬೆಳಗಾವಿ ಕಲಬುರಗಿ ವಿಭಾಗಗಳಲ್ಲಿ ಯಾರೆಲ್ಲ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡ್ತಾರೆ ಅವರಿಗೆ ಅಂದ್ರೆ 10,000 ಫಲಾನುಭವಿಗಳಿದ್ರೆ ಸುಮಾರು ಕೊಡಬೇಕು ಅಂದ್ರೆ ಘಟಕಗಳು ಅಂದ್ರೆ ಕುರಿ ಮೇಕೆ ಘಟಕಗಳ ಸ್ಥಾಪನೆ ಮಾಡುತ್ತೆ ಅಂತ ಹೇಳಿದ್ದಾರೆ ಬಜೆಟ್ ಅಲ್ಲಿ. ಅದಕ್ಕೆ ಸುಮಾರು ಅಮೌಂಟ್ ಕೂಡ ಇದು ಮಾಡ್ತಾ ಹೋಗ್ತಾರೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಜಲಸಂಪನ್ಮೂಲ ವಾಟರ್ ರಿಸೋರ್ಸ್ ಬಗ್ಗೆ ನೋಡ್ತಾ ಹೋಗೋಣ. 29ನೇ ಪ್ರಶ್ನೆ, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಇದು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಅಲ್ಲ, ಮೇಕೆದಾಟು ಯೋಜನೆ ಅಂತಾರೆ ಯಾವುದು, ಇದು ಕಾವೇರಿ ನದಿಯ ಉಪನದಿಯಾಗಿರುವಂತಹ ಅರ್ಕಾವತಿ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆ, ಇದೇನಂದ್ರೆ ಕಾವೇರಿ ನದಿಯ ಉಪನದಿಯಾಗಿರುವಂತಹ ಅರ್ಕಾವತಿ ನದಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ, ಗೊತ್ತಿರಬೇಕು ನಿಮಗೆ, ಉಪನದಿ. ಓಕೆ, ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಮತ್ತೆ ಈ ಯೋಜನೆಯನ್ನ ಬೆಳಗಾವಿ ಮತ್ತು ಗದಗ ಅಂತಲ್ಲ, ಬೆಳಗಾವಿ ಅಲ್ಲ, ಇದೇನಂದ್ರೆ ಮೇಕೆದಾಟು ಏನ್ ಮಾಡುತ್ತೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ್ರೆ ಕುಡಿ ನೀರು ಒದಗಿಸುತ್ತೆ. ಸೊ ಹಾಗಾಗಿ ಬೆಳಗಾವಿ ಗದಗ ಅಲ್ಲ, ಹಾಗಾಗಿ ಎರಡನೇ ಹೇಳಿಕೆ ಕೂಡ ತಪ್ಪಾಗುತ್ತೆ. ಮೂರನೇದ್ದು ಇದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇರುವಂತಹ ಒಂದು ವಿವಾದಿತ ಯೋಜನೆ ಅಂತ ಕರೀತಾರೆ. ಎಸ್, ಹೌದು, ಏನು ಮೇಕೆದಾಟು ಯೋಜನೆ ಇದೆಯಲ್ಲ, ಇದೇನಂದ್ರೆ ಇಟ್ಸ್ ಎ ಡಿಸ್ಪ್ಯೂಟೆಡ್ ಪ್ರಾಜೆಕ್ಟ್ ಬಿಟ್ವೀನ್ ದ ಕರ್ನಾಟಕ ಅಂಡ್ ತಮಿಳುನಾಡು. ಇದು ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ಇದು ಯಾಕೆ ಕ್ವಶನ್ ಅಂದ್ರೆ ಕರ್ನಾಟಕದ ಬಹುನಿರೀಕ್ಷಿತ ಮೇಕೆದಾಟು ಯೋಜನೆ ಅಂದ್ರೆ ರೀಸೆಂಟ್ ಏನ್ ಮಾಡಿದೆ ತಮಿಳುನಾಡು ರಾಜ್ಯ ಏನ್ ಮಾಡಿತ್ತು ಕೇಸ್ ಹಾಕಿತ್ತಲ್ವಾ, ಅವಾಗ ಏನ್ ಮಾಡಿದೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದಕ್ಕೆ ತಕರಾಜುಗಳನ್ನ ವಜಾಗೊಳಿಸಿದೆ. ಹಾಗಾಗಿ ನಮಗೆ ಈ ಒಂದು ಸ್ಕೀಮ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಏನು ಮೇಕೆದಾಟು ಯೋಜನೆ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಹೇಳ್ಬೋದು, ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇದೇನ್ ಮಾಡಿದ್ರೆ ಅಂದ್ರೆ ಕಾವೇರಿ ನದಿಯ ಉಪನದಿಯಾಗಿರುವಂತಹ ಅರ್ಕಾವತಿ ನದಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಡ್ಯಾಮ್ ಕಟ್ತಾರೆ. ಡ್ಯಾಮ್ ಕಟ್ಟಿ ಏನ್ ಮಾಡ್ತಾರೆ ಇದರ ಮುಖಾಂತರ ಸೊ ಬೆಂಗಳೂರು ಮತ್ತೆ ಸುತ್ತಮುತ್ತಲ ಪ್ರದೇಶಗಳಿಗೆ ಅಂದ್ರೆ ಕುಡಿಯುವ ನೀರು ಕೊಡುವಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಇದರಿಂದ ಸುಮಾರು 400 ಮೆಗಾವಾಟ್ ಏನಂದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಮಾಡ್ತಾ ಹೋಗ್ತಾರೆ. ಓಕೆನಾ, ದಟ್ ಈಸ್ ದ ಮೇಕೆದಾಟು ಪ್ರಾಜೆಕ್ಟ್ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಇದೇನಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಏನಂದ್ರೆ ಒಂದು ಡಿಸ್ಪ್ಯೂಟೆಡ್ ಆಗಿರುವಂತಹ ಯೋಜನೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ನೋಡಿ 2025ರ JEE ಎಕ್ಸಾಮ್ ಕೇಳಿದ ಪ್ರಶ್ನೆ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಜಲ ನಿಗಮವು ನೋಡಲ್ ಏಜೆನ್ಸಿ ಅಂತ ಕೇಳ್ತಾರೆ. ವಿಚ್ ಜಲ ನಿಗಮ ಇಸ್ ದ ನೋಡಲ್ ಏಜೆನ್ಸಿ ಫಾರ್ ದ ಎತ್ತಿನಹೊಳೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಇದು ಬಂದು ಯಾವ್ದಂದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಇದೆಯಲ್ಲ, ಇದೇನ್ ಮಾಡುತ್ತೆ ಈ ಒಂದು ನೋಡಲ್ ಏಜೆನ್ಸಿ ಏನ್ ಮಾಡ್ತದೆ ಆಕ್ಚುಲಿ ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ಏನಂದ್ರೆ ಡೆವಲಪ್ ಮಾಡ್ತದೆ, ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. ಯಾವ್ದು ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಯಾಕೆ ಈ ಪ್ರಶ್ನೆಯಿಂದ ನೋಡಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಯೋಜನೆ ಇದೆಯಲ್ಲ, ಇದಕ್ಕೆ ಏನ್ ಮಾಡಿದ್ರೆ ಸುಮಾರು ಈಗ ಕೊರಟಗೆರೆ ತಾಲೂಕಿನ ಒಡೆರಾಳಿಗೆ ಸುಮಾರು 1.2 TMC ನೀರು ಕೊಡಕ್ಕೆ ಅಂದ್ರೆ ಒಂದು ಜಲಾಶಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ ನೋಡಿ. ಏನಪ್ಪ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಒಂದು ಸ್ಕೀಮ್ ಇದೆಯಲ್ಲ, ಇದನ್ನ ಯಾರು ಡಾಕ್ಟರ್ ಜಿ ಪರಮಶಿವ ಅಂತ ಒಂದು ಕಮಿಟಿ ಬರುತ್ತೆ. ಡಾಕ್ಟರ್ GS ಪರಮಶಿವ ಅಂತ ಕಮಿಟಿ ಮಾಡ್ತಾರೆ. ಇವ್ರೇನಂದ್ರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಮಾಡ್ಕೊಳ್ಳೋಕೆ ಅಂದ್ರೆ ಸರ್ಕಾರಕ್ಕೆ ಶಿಫಾರಸು ಕೊಡುತ್ತೆ. ಹಾಗಾಗಿ ಇವರ ಸಮಿತಿ ಆಧಾರದ ಮೇಲೆ ಅಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಅಂದ್ರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಇದರ ಉದ್ದೇಶ ಅಂದ್ರೆ ಕುಡಿಯುವ ನೀರು ಕೊಡುವಂಥದ್ದು ಯಾವ ಪ್ರದೇಶಗಳಿಗೆ ಹಾಸನ್, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ರೂರಲ್ ಅರ್ಬನ್ ರಾಮನಗರಗಳಿಂದ್ರೆ ಕುಡಿಯುವ ನೀರು ಕೊಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಏನು ಎತ್ತಿನಹೊಳೆ ಇದೆಯಲ್ಲ, ಇದೇನಂದ್ರೆ ಒಂದು ಉಪನದಿಯಾಗಿದೆ. ಇದು ನೇತ್ರಾವತಿ ನದಿಯ ಉಪನದಿ ಅಂತ ಕರೀತೀವಿ. ಇದು ಕೆಲವಾರು ಯೋಜನೆಗಳು ಎತ್ತಿನಹೊಳೆ, ಕಾಡುಮನೆ ಹೊಳೆ, ಕೆರೆ ಹೊಳೆ ಮತ್ತೆ ವಂಗದ ಹಳ್ಳ ಅಂತ ಏನಂದ್ರೆ ಇವೆಲ್ಲ ಟ್ರಿಬ್ಯೂಟರಿ ಮುಖಾಂತರ ಏನಂದ್ರೆ ಆಕ್ಚುಲಿ ಕುಡಿ ನೀರು ಕೊಡಕ್ಕೆ ಅಂದ್ರೆ ಸಪ್ಲೈ ಮಾಡಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಮಾಡಿದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅಂತ ಕರಿತೀವಿ, ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ನೋಡ್ತಗೋಣ, ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕಳಸಾ ಬಂಡೂರಿ ಕೆನಲ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ನೋಡ್ತಗೋಣ, ತಪ್ಪಾಗಿದೆ ಅಂತ ಕೇಳ್ತಾರೆ. ಇದು ಮಾದಾಯಿ ನದಿಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಎಸ್, ಹೌದು, ಇದು ಸರಿ. ಇದಂದ್ರೆ ಕಳಸಾ ಬಂಡೂರಿ ಅಂದ್ರೆ ಇದು ಮಾದಾಯಿ ನದಿ ಕಟ್ಟಿದೆ. ಫಸ್ಟ್ ಸರಿ ಆಗುತ್ತೆ. ಎರಡನೇದು, ಈ ಯೋಜನೆಯು ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಮತ್ತು ಗದಗ ಕಡೆಗೆ ಕುಡಿ ನೀರು ವ್ಯವಸ್ಥೆ ಕೊಟ್ಟಿದ್ದಾರೆ. ಎಸ್, ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಮೂರನೇದು, ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ವಿವಾದಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಅಲ್ಲ, ಇದು ಕರ್ನಾಟಕ ಮತ್ತು ಯಾವ ರಾಜ್ಯ? ಗೋವಾ ರಾಜ್ಯಗಳ ಮಧ್ಯೆ. ಓಕೆನಾ, ತಮಿಳುನಾಡು ಅಲ್ಲ. ಹಾಗಾಗಿ ನಮಗೆ ಆಪ್ಷನ್ 3 ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ 3, ಇಟ್ ಇಸ್ ಅ ಡಿಸ್ಪ್ಯೂಟೆಡ್ ಪ್ರಾಜೆಕ್ಟ್ ಬಿಟ್ವೀನ್ ದ ಕರ್ನಾಟಕ ಅಂಡ್ ಗೋವಾ, ನಾಟ್ ತಮಿಳುನಾಡು. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗಿದೆ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ ಯಾಕೆ ಈ ಸ್ಕೀಮ್ ತಗೊಂಡಿದ್ರೆ ಬಿಕಾಸ್ ಬಜೆಟ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮಾದಾಯಿ ಕಣಿವೆಯ ಕಳಸಾ ಬಂಡೂರಿ ನಾಲಾ ಯೋಜನೆ ಬಗ್ಗೆ ಇದಕ್ಕಿನ್ನೂ ಕೂಡ ಏನಂದ್ರೆ ಆಕ್ಚುಲಿ ಪರಿಸರ ಇಲಾಖೆ ಮತ್ತೆ ಏನಂದ್ರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಂದ್ರೆ ಇನ್ನೂ ಕೂಡ ಏನಂದ್ರೆ ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ. ಹಾಗಾಗಿ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ನೋಡ್ತಾ ಹೋಗೋಣ, ಏನು ಈ ಮಾದಾಯಿ ಯೋಜನೆ ಇದೆಯಲ್ಲ, ಯಾಕೆ ಇದಕ್ಕೆ ಮಾದಾಯಿ ಅಂತ ಕರೀತಾರೆ ಅಂದ್ರೆ, ನೋಡಿ, ಏನು ಮಹದಾಯಿ ಅಂತ ಒಂದು ನದಿ ಬರುತ್ತೆ. ಇದು ಏನಂದ್ರೆ ವೆಸ್ಟ್ ಪೂರ್ನ್ ರಿವರ್ ಅಂತ ಕರೀತೀವಿ. ಇದು ಬೆಳಗಾವಿಯಲ್ಲಿ ಉಟ್ಕೊಳ್ಳುತ್ತೆ. ಇದೇನ್ ಮಾಡ್ತಾರೆ ಅಂದ್ರೆ, ಇದಕ್ಕೆ 2 ಕಾಲುವೆಗಳು ಮಾಡ್ಬೇಕಂತ ಮಾಡಿದ್ದಾರೆ. ಒಂದು ಕಳಸಾ ಕಾಲುವೆ, ಇನ್ನೊಂದು ಬಂಡೂರಿ ಕಾಲುವೆ ಅಂತ ಮಾಡ್ತಾರೆ. ಈ ಮಾದಾಯಿ ನದಿ ಏನ್ ಮಾಡ್ತಾರೆ, 2 ಕಾಲುವೆಗಳ ಮುಖಾಂತರ ನೀರನ್ನ ಯಾವುದಕ್ಕೆ, ನಮ್ಮ ಕರ್ನಾಟಕದ ಮಲಪ್ರಭಾ ನದಿಗೆ ಏನಂದ್ರೆ ತುಂಬಿಸಿ ಅದರ ಮುಖಾಂತರ ಈ ಗದಗ ಧಾರವಾಡಗಳಿಗೆ ಕುಡಿ ನೀರು ಕೊಡುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಆದ್ರೆ ಗೋವಾ ಇದೆಯಲ್ಲ, ಈ ಒಂದು ಯೋಜನೆಗೆ ಅಪೋಸ್ ಮಾಡ್ತಿದೆ. ಯಾಕಂದ್ರೆ ಈ ನದಿ ಏನ್ ಮಾಡ್ತಿದೆ, ವೆಸ್ಟರ್ನ್ ಘಾಟ್ಸ್ ಮಧ್ಯೆ ಹಾಯ್ದೋಗೋದ್ರಿಂದ ಅಲ್ಲಿರುವಂತಹ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ಜೊತೆಗೆ ನಮ್ಮ ಏನು ಗೋವಾ ಇದೆಯಲ್ಲ, ನಮಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಏನ್ ಮಾಡುತ್ತೆ, ಗೋವಾ ಈ ಒಂದು ಯೋಜನೆಗೆ ಏನಾಗುತ್ತೆ, ಸಪೋಸ್ ಮಾಡ್ತಾ ಇದೆ. ಸೊ ದಟ್ ಈಸ್ ದ ಕಳಸಾ ಬಂಡೂರಿ ಕೆನಲ್ ಯೋಜನೆ ಅಂತ ಕರೀತಾರೆ, ಅಥವಾ ಮಾದಾಯಿ ಯೋಜನೆ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್, ರೈಟ್ ಆನ್ಸರ್ ಆಗಿದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, 2026 ಕರ್ನಾಟಕ ಬಜೆಟ್ ಪ್ರಕಾರ ಎಷ್ಟು ಕರ್ನಾಟಕ ಸಾರ್ವಜನಿಕ ಶಾಲೆಗಳನ್ನು ಅಥವಾ ಕೆಪಿಎಸ್ ಅಂತ ಕರಿತೀವಿ, ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕರಿತೀವಿ, ಸ್ಥಾಪಿಸಲು ಯೋಜನೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಕರ್ನಾಟಕ ಬಜೆಟ್ ಆಫ್ 2026, ಹೌ ಮೆನಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಆರ್ ಪ್ಲಾನ್ ಟು ಎಸ್ಟಾಬ್ಲಿಷ್ ಅಂತ ಕೇಳ್ತಾರೆ. ನೋಡಿ, ಎಷ್ಟಂದ್ರೆ ಸುಮಾರು 800 ಕೆಪಿಎಸ್ ಶಾಲೆಗಳು ತರಬೇಕಂತ ಏನು ಮಾಡಿದ್ದಾರೆ, ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, 800. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ಒಂದು ಸ್ಲೋಗನ್ ಹೇಳ್ತಾರೆ, ಏನಂದ್ರೆ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ADB ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಒಂದು ಸಹಕಾರದ ಮುಖಾಂತರ 500 ಶಾಲೆಗಳು, ಅದೇ ರೀತಿ KKRDB ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ನಿಧಿಯಿಂದ 200 ಶಾಲೆಗಳು, ಅದೇ ರೀತಿ ಕರ್ನಾಟಕ ಮೈನಿಂಗ್ ಎನ್ವೈರನ್ಮೆಂಟ್ ರಿಸ್ಟೋರೇಷನ್ ಕಾರ್ಪೊರೇಷನ್ ನಿಧಿಯಿಂದ 100 ಶಾಲೆಗಳು, ಅಂದ್ರೆ ಸುಮಾರು ಎಷ್ಟು 800 ಶಾಲೆಗಳೇನಂದ್ರೆ ನಮ್ಮ ರಾಜ್ಯದಲ್ಲಿ ತೆರಬೇಕಂತ ಮಾಡಿದರೆ ಈ ಬಜೆಟ್ ಘೋಷಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸುಮಾರು 3,900 ಕೋಟಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ 3 ವರ್ಷಗಳಲ್ಲಿ. ಅದನ್ನ ನಾವು KPS ಸ್ಕೂಲ್ ಅಂತ ಕರಿತೀವಿ. ಓಕೆನಾ, ಎಷ್ಟು ಟೋಟಲ್ ಆಗಿ 800 ಶಾಲೆಗಳು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, 33ನೇ ಪ್ರಶ್ನೆ, ವಿದ್ಯಾ ವಿಕಾಸ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ ವಿದ್ಯಾ ವಿಕಾಸ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಏನು ವಿದ್ಯಾ ವಿಕಾಸ ಸ್ಕೀಮ್ ಇದೆಯಲ್ಲ, ಇದೇನಂದ್ರೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಅಂತಲ್ಲ, ಆಕ್ಚುಲಿ ವಿದ್ಯಾರ್ಥಿಗಳಿಗೆ ಅಂತ ಆಗಬೇಕು. ಏನಿದೆ, ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ಒದಗಿಸುವಂಥದ್ದು ಈ ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಪ್ರೊವೈಡಿಂಗ್ ಫ್ರೀ ಟೆಕ್ಸ್ಟ್ ಬುಕ್ಸ್ ಟು ದಿ ಸ್ಟೂಡೆಂಟ್ಸ್. ಸೊ ಅದಂದ್ರೆ ವಿದ್ಯಾ ವಿಕಾಸ ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ಕೊಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ವಿದ್ಯಾ ವಿಕಾಸ ಯೋಜನೆ ಮಾಡ್ತಿದ್ರೆ ಆಕ್ಚುಲಿ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅಂದ್ರೆ ಅಂಗನವಾಡಿ ಮಕ್ಕಳಿಗೆ ಆಕ್ಟಿವಿಟಿ ಪುಸ್ತಕ ಕೊಡುವ ಅಂತ ಹೇಳಿದ್ದಾರೆ. ಅದೇ ರೀತಿ 1 to 10 ಇರುವಂತಹ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಪುಸ್ತಕಗಳನ್ನ ಕೊಡುವಂಥದ್ದು, ಜೊತೆಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಒದಗಿಸುವುದು ಈ ಒಂದು ವಿದ್ಯಾ ವಿಕಾಸ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಇದರ ಮುಖಾಂತರ ಅಂದ್ರೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಅಂದ್ರೆ ಫ್ರೀ ಉಚಿತವಾಗಿ ಪಠ್ಯಪುಸ್ತಕ ಕೊಡುವಂಥದ್ದು ಈ ವಿದ್ಯಾ ವಿಕಾಸ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, 2026 ಕರ್ನಾಟಕ ಬಜೆಟ್ ಪ್ರಕಾರ ಯಾವ ವಯಸ್ಸಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಎಷ್ಟು ವಯಸ್ಸಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ನಿಷೇಧಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಬಜೆಟ್ ಆಫ್ ಕರ್ನಾಟಕ ಬಜೆಟ್ ಆಫ್ 2026, ಹೌ ಮೆನಿ ಅಥವಾ ಅಂಡರ್ ದ which age group of students planning to establish prohibition to use of the social media ಅಂತ ಕೇಳ್ತಾರೆ. ಹೌದಾ, ನೋಡಿ ಏನ್ ಮಾಡಿದಾರೆ ಅಂದ್ರೆ
ಯಾರೆಲ್ಲ ನಮ್ಮ ರಾಜ್ಯದಲ್ಲಿ 16 ವರ್ಷ ಒಳಗಿರುವಂತಹ ಮಕ್ಕಳು ಇರ್ತಾರೆ, ಶಾಲಾ ಮಕ್ಕಳು ಇರ್ತಾರೆ, ಅವ್ರಿಗೆ ಏನಂದ್ರೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ನಿಷೇಧ ಮಾಡಕ್ಕೆ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಹೌದಾ, ಸೋಷಿಯಲ್ ಮೀಡಿಯಾ ಅಂದ್ರೆ ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದಂತ ಬಳಕೆ ಮಾಡ್ಕೊಳ್ಳಕ್ಕೆ ಏನಂದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ನಿಷೇಧ ಮಾಡ್ಕೊಳ್ಳಕ್ಕೆ ಬಜೆಟ್ ಅಲ್ಲಿ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಕರೆಕ್ಟ್ ಆಗುತ್ತೆ. ಅಂಡರ್ ದ 16 ಇಯರ್ಸ್ ಆಫ್ ಸ್ಟೂಡೆಂಟ್ಸ್, ಏಜ್ ಸ್ಟೂಡೆಂಟ್ಸ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಕ್ಕೆ ಅಂದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನ ನಿಷೇಧ ಮಾಡ್ತೀವಿ ಅಂತ ಹೇಳ್ತಾರೆ ಬಜೆಟ್ ಅಲ್ಲಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಕರ್ನಾಟಕ ಹೈಯರ್ ಎಜುಕೇಶನ್ ಟ್ರಾನ್ಸ್ಫಾರ್ಮ್ ಸ್ಕೀಮ್ ಅಂತ ಕೇಳ್ತಾರೆ. ನೋಡಿ, ಈ ಸ್ಕೀಮ್ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ಸಂಶೋಧನಾ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು. ಹೌದು, ಇದು ಕೂಡ ಒಂದು ಉದ್ದೇಶವಾಗಿದೆ, ಸರಿಯಾಗಿದೆ. ಎರಡನೇದು ಸರ್ಕಾರಿ ಪದವಿ ಮತ್ತು ಪಾಲಿಟೆಕ್ನಿಕ್ ಕಾಲೇಜನ್ನು ಬಲಪಡಿಸುವುದಾಗಿದೆ, ಇದು ಕೂಡ ಹೌದು. ಮೂರನೇದು ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ ನವೋದ್ಯಮ ಸಂಸ್ಕೃತಿಯನ್ನು ಉತ್ತೇಜಿಸುವುದು, ಇದು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ಬಜೆಟ್ ಅಲ್ಲಿ ಕೊಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಯೋಜನೆ ಕೊಟ್ಟಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಇದ್ದರೆ ಅವುಗಳ ಬಲವರ್ಧನೆ ಮಾಡುವಂಥದ್ದು, ಉತ್ಕೃಷ್ಟತೆ ಕೇಂದ್ರಗಳ ಸ್ಥಾಪನೆ ಮಾಡುವಂಥದ್ದು, ಜೊತೆಗೆ ಸಂಶೋಧನಾ ಸಾಮರ್ಥ್ಯ ಹೆಚ್ಚಿಸುವಂಥದ್ದು ಕೂಡ ಸುಮಾರು. ಅದಕ್ಕೆ ಏನಂದ್ರೆ ADB ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಸುಮಾರು 2,500 ಕೋಟಿ ಏನ್ ಮಾಡಿದ್ರೆ ಸಾಲದ ಮುಖಾಂತರ ನೆರವಿನಿಂದ ಈ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡೋದು, ಸ್ಟಾರ್ಟ್ಅಪ್ ಕಲ್ಚರ್ನ ಕೊಡೋದು ಏನಂದ್ರೆ ಈ ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಅದನ್ನ ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನೆ ಅಂತ ಕರೀತಾರೆ. ಸೊ ಹಾಗಾಗಿ ಸುಮಾರು ಇದ್ರ ಮುಖಾಂತರ 9 ಉತ್ಕೃಷ್ಟ ಕೇಂದ್ರಗಳು ಕೂಡ ಸ್ಥಾಪನೆ ಮಾಡುತ್ತೆ ಅಂತ ಹೇಳಿದ್ದಾರೆ ಬಜೆಟ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದಿಷ್ಟು ಅಂದ್ರೆ ಪಾರ್ಟ್ 1 ಅಲ್ಲಿ ನಾನು ಸುಮಾರು 35 ಕ್ವಶನ್ಗಳು ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ರಿಮೈನಿಂಗ್ ಕ್ವಶನ್ಗಳು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.